Good evening. I have sent 3 questions yesterday for homework. Only 2, 3 questions like that. ಪ್ರತಿದಿನ ಅದೇ ತರ ಒಂದ್ 2, 3 ಕಳಿಸ್ತೀವಿ. ಯಾಕೆಂದ್ರೆ ನಿಮ್ಮ ಸ್ಕೂಲ್ದು ಹೋಮ್ವರ್ಕ್ ತುಂಬಾ ಇರುತ್ತೆ ನಿಮಗೆ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ಟು ಕ್ರಾಸ್ ಚೆಕ್ ಅಂದ್ರೆ ನೀವು ಮಾಡಿರೋ ಅಂದ್ರೆ ನಾವು ಹೇಳ್ಕೊಟ್ಟಿರೋದನ್ನ ರಿವಿಷನ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ, ರೀಕಾಲ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ 1 or 2 ಕ್ವಶನ್ಸ್ ನಾವು ಪ್ರತಿದಿನ ಕಳಿಸ್ತೀವಿ ಆ ತರ. ಓಕೆ, ಆ ನಿನ್ನೆ ಕಳಿಸಿರುವಂತ ಕ್ವಶನ್ಸ್ ನಾನು ಇವಾಗ ಒಂದು 10 ನಿಮಿಷ ಸಾಲ್ವ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗೋಣ. ರಿವಿಷನ್ ಆದಾಗ ಆಗುತ್ತೆ, ಜೊತೆಗೆ ನೀವೇನಾದ್ರು ಕರೆಕ್ಷನ್ ಮಾಡ್ಕೊಂಡಿದ್ರೆ ಅಂದ್ರೆ ತಪ್ಪು ಮಾಡ್ಕೊಂಡಿದ್ರೆ ಅದನ್ನ ಸರಿಯೂ ಕೂಡ ಮಾಡ್ಕೊಬಿಡಿ. ಎಲ್ರಿಗೂ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಲ್ವಾ? ಎಲ್ರು ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ಎಲ್ರು ಓನ್ಲಿ 40 ಮೆಂಬರ್ಸ್. ಚೈತನ್ಯ ಕೇಳಿಸ್ತಿಲ್ವಾ ನಿಮಗೆ? ಚೈತನ್ಯ ಹ್ಯಾಂಡ್ ರೈಸ್ ಮಾಡಿಲ್ಲ. ದಿಲೀಪ್ ಹ್ಯಾಂಡ್ ರೈಸ್ ಮಾಡಿಲ್ಲ. ದಿಲೀಪ್ ಹ್ಯಾಂಡ್ ರೈಸ್ ಮಾಡಿ. ಮಾನ್ವಿಕಾ, ನಿಶಾಲ್ ಹ್ಯಾಂಡ್ ರೈಸ್ ಮಾಡಿಲ್ಲ. ಸನ್ನಿಧಿ ಹ್ಯಾಂಡ್ ರೈಸ್ ಮಾಡಿಲ್ಲ. ಅಂದ್ರೆ ನೀವು ಕರೆಕ್ಟ್ ಆಗಿ ಕೂತಿದ್ದೀರೋ ಇಲ್ವೋ ಅಂತ. ನೀವೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಅಂದ್ರೆ ನೀವು ಆನ್ಲೈನ್ ಕ್ಲಾಸಲ್ಲಿ ಕೂತಿದ್ದೀರಾ. ಯುವ, ಪವಿಶ್, ವರ್ಷಿಣಿ ಹ್ಯಾಂಡ್ ರೈಸ್ ಮಾಡಿಲ್ಲ. ನಾವು ಹೇಳಿದವ್ರ ಹೆಸರು ಇಷ್ಟು ಜನ ನಾನು ಹೇಳಿದ್ನಲ್ಲ, ಅಷ್ಟು ಜನ ಹ್ಯಾಂಡ್ ರೈಸ್ ಮಾಡಿಲ್ಲ. ವಿಜಯ್ ಗೌಡ ಹ್ಯಾಂಡ್ ರೈಸ್ ಮಾಡಿಲ್ಲ. ವಿರಾಟ್, ಅಲ್ಲಿ ಕೈ ಎತ್ಬೇಡಿ, ಜಸ್ಟ್ ಬಟನ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ ಅಂತ ಅಷ್ಟೇ. ಅಂದ್ರೆ ಅಲ್ಲಿ ಬಟನ್ ಕಾಣಿಸುತ್ತಲ್ವ ನಿಮಗೆ, ಅದರಲ್ಲಿ. ಓಕೆ, ಲೆಟ್ ಅಸ್ ಸಾಲ್ವ್ ದ ಕ್ವಶನ್ಸ್. ಸೊ ಅಲ್ಲಿ ನಾವು ನಿನ್ನೆ ಕಳಿಸಿರುವಂತ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. Okay, this one. Okay, ಒಂದು ನಿಮಿಷ. So these 3 questions I have sent yesterday, right? ಅದೇ 3 questions ನ ಇವಾಗ ಸಾಲ್ವ್ ಮಾಡೋಣ. ಮಕ್ಕಳೇ, ನೀವೆಲ್ಲರೂ ಕೂಡ ಈ ಕ್ವಶನ್ಸ್ ನ ಬರ್ಕೊಂಡಿರ್ತೀರಾ. ರಾಕೇಶ್ ಅಂಡ್ ಸೂರಜ್ ate 180 chocolates together. Suraj ate 30 less than Rakesh. How many did Rakesh eat? ಸೊ ನಾವು ಎರಡು ರೀತಿನಲ್ಲಿ ಈ ಕ್ವಶನ್ಸ್ ನ ಹೇಳ್ಕೊಟ್ಟಿದೀವಿ. ಒಂದು ಲಾಜಿಕಲ್ ವೇ, ಅಂದ್ರೆ ಆಪ್ಷನ್ಸ್ ಕಡೆಯಿಂದ ಹೋಗ್ಬಹುದು, ಅಥವಾ ಅಲ್ಲಿ ಕೊಟ್ಟಿರುವಂತ ಅಲ್ಲಿ ಇರೋ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡು ನಮ್ದೇ ಆದ ರೀತಿನಲ್ಲಿ ಅದನ್ನ ಸಾಲ್ವ್ ಮಾಡ್ಬೋದು. ಅಂದ್ರೆ ರಾಕೇಶ್ ಮತ್ತೆ ಸೂರಜ್ ಇಬ್ಬರೂ ಸೇರಿ, ರಾಕೇಶ್ ಮತ್ತೆ ಸೂರಜ್ ಇಬ್ಬರೂ ಸೇರಿ 180 ಚಾಕ್ಲೇಟ್ಸ್ ನ ತಿಂದಿದ್ದಾರೆ. ಕರೆಕ್ಟಾ? ರೈಟ್, 180 ಚಾಕ್ಲೇಟ್ಸ್ ತಿಂದಿದ್ದಾರೆ. ಈ 180 ಚಾಕ್ಲೇಟ್ಸ್ ಅಲ್ಲಿ ಯಾರು ಜಾಸ್ತಿ ತಿಂದ್ರು? ಸೂರಜ್ ಏಟ್ 30 ಲೆಸ್ ದ್ಯಾನ್ ರಾಕೇಶ್. ಹಾಗಾದ್ರೆ ರಾಕೇಶ್ ಅನ್ನೋರು 30 ಚಾಕ್ಲೇಟ್ಸ್ ಜಾಸ್ತಿ ತಿಂದಿದ್ದಾರೆ. ಸೊ ನಮ್ಮ ಲಾಜಿಕ್ ಪ್ರಕಾರ ಈ 30ನ ಮೊದಲೇ ನಾವು ಇದರಿಂದ ರಿಮೂವ್ ಮಾಡಿ ಅದನ್ನ ಇನ್ನ ರಿಮೈನಿಂಗ್ 150 ಚಾಕ್ಲೇಟ್ಸ್ ಉಳಿತು. ಆ ಡಬ್ಬದಲ್ಲಿ ಒಂದು ಡಬ್ಬದಲ್ಲಿ ಒಂದು 150 ಚಾಕ್ಲೇಟ್ಸ್ ಇತ್ತಲ್ವಾ? ಸೊ ಈ 150 ಚಾಕ್ಲೇಟ್ಸ್ ನಲ್ಲಿ 180 ಚಾಕ್ಲೇಟ್ಸ್ ಇತ್ತು. 180 ನಲ್ಲಿ ಎಕ್ಸ್ಟ್ರಾ ತಿಂದಿರೋರು, ನೀವು ಓದ್ಬೇಕು ಕ್ವಶನ್ ನ ಸರಿಯಾಗಿ. ಸೂರಜ್ ರಾಕೇಶ್ ಗಿಂತ 30 ಚಾಕ್ಲೇಟ್ ಕಡಿಮೆ ತಿಂದಿದ್ದಾನೆ. ಸೂರಜ್ ಕಡಿಮೆ ತಿಂದಿದ್ದಾನೆ ಅಂದ್ರೆ ಅರ್ಥ ರಾಕೇಶ್ ಜಾಸ್ತಿ ತಿಂದಿದ್ದಾನೆ ಅಂತ ಅರ್ಥ, ಹೌದಲ್ವಾ? ಹಾಗಾದ್ರೆ ರಾಕೇಶನ್ ಕಡೆಗೆ ನಾನು 30 ಚಾಕ್ಲೇಟ್ಸ್ ನ ಕೊಟ್ಬಿಟ್ಟೆ. ಇನ್ನ ರಿಮೈನಿಂಗ್ 150 ಚಾಕ್ಲೇಟ್ಸ್ ಉಳಿತು. ಈಗ ಮತ್ತೆ ಆ 150 ಚಾಕ್ಲೇಟ್ಸ್ ನ ಏನ್ ಮಾಡ್ಬೇಕು? ಇಬ್ರಿಗೂ ಕೂಡ ಕರೆಕ್ಟ್ ಆಗಿ ಶೇರ್ ಮಾಡಬೇಕು, ರಾಕೇಶ್ ಮತ್ತೆ ಸೂರಜ್ಗೆ. ಅಂದ್ರೆ ಇಬ್ರಿಗೂ ಡಿವೈಡ್ ಮಾಡಬೇಕು. ಸೊ 150ನ ಇಬ್ರಿಗೂ ಡಿವೈಡ್ ಮಾಡೋದು ಅಂತಂದ್ರೆ 2 ಇಂದ ಡಿವೈಡ್ ಮಾಡಬೇಕು. ಯಾಕೆ 2 ಇಂದ? ಅಲ್ಲಿ ಇಬ್ಬರೇ ಇರೋದು. ಸೊ 2 ಮೆಂಬರ್ಸ್ ಇದ್ದಾರೆ, 2 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ ಅಷ್ಟೇನೆ. 150 ಡಿವೈಡೆಡ್ ಬೈ 2. ಸೊ 2 7s are 14, 1 2 5s are 10. ಸೊ 75. ಹಾಗಾದ್ರೆ ಒಬ್ಬೊಬ್ಬರಿಗೆ 75 ಬಂತು.
ಆಲ್ರೆಡಿ ರಾಕೇಶ್ 30 ಮೊದಲೇ ತಿಂದಿರೋದ್ರಿಂದ ಆ 30 ಕೂಡ ಇದಕ್ಕೆ ಸೇರಿಸಬೇಕು. ಹಾಗಾಗಿ 105 ರಾಕೇಶ್ ಅಂಡ್ 75 ಸೂರಜ್. ಸೊ ಇವಾಗ ಸಮ್ ಆಫ್ ದೀಸ್ ಟು ಇಬ್ರು ಸೇರಿ 180 ಆಗುತ್ತೆ. ಸೊ ಈಗ ಕ್ವಶನ್ ಮತ್ತೊಮ್ಮೆ ಓದ್ಬೇಕು, ಯಾರ್ದು ಕ್ವಶನ್ ಕೇಳಿದ್ದಾರೆ ಅಂತ. ಹೌ ಮೆನಿ ಡಿಡ್ ರಾಕೇಶ್ ಈಟ್ ಅಂದ್ರೆ ರಾಕೇಶ್ ಎಷ್ಟು ತಿಂದಾನೆ ಅಂತ ಕೇಳಿದ್ದಾರೆ. ರಾಕೇಶ್ 105 ಅಂತ ಹೇಳಿದ್ದಾರೆ. ಹಾಗಾಗಿ 105 ಈಸ್ ಯುವರ್ ಆನ್ಸರ್. ಸೊ ಲೈಕ್ ದಿಸ್ ನೀವು ಒಂದೊಂದ್ಸಲ ಸಾಲ್ವ್ ಮಾಡ್ಬಿಡ್ತೀರಾ, 75 ಕೂಡ ಬಂದ್ಬಿಡುತ್ತೆ, 75 ಅಂತ ಹಾಕ್ಬಿಡ್ತೀರಾ. ಇಲ್ಲಿ 75 ಕೂಡ ಆನ್ಸರ್ ಕೊಟ್ಟಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು, ರೈಟ್? ನೆಕ್ಸ್ಟ್ ಕ್ವಶನ್ ಅರ್ಥ ಆಯ್ತಲ್ವಾ? ಈಗ ಇವತ್ತಷ್ಟೇ ಜಾಯಿನ್ ಆಗಿರೋರು ಒಂದಿಬ್ರು ಇದ್ದೀರಾ, ಅವ್ರೊಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ಸರ್ ಇವತ್ತೇ ನಾವು ಜಾಯಿನ್ ಆಗಿದ್ದು ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ದಿಲೀಪ್ ಮತ್ತೆ ಗೌರವ್, ಕೇಳಿಸ್ತಿದ್ಯಾ? ದಿಲೀಪ್, ಹ್ಯಾಂಡ್ ರೈಸ್ ಮಾಡೋದು ಅಂದ್ರೆ ನಿಮ್ ಕೈ ಎತ್ತೋದಲ್ಲ, ಇಲ್ಲಿ ಕೆಳಗಡೆ ಬಟನ್ ನಲ್ಲಿ ಟಚ್ ಮಾಡಿದ್ರೆ ಅದು ಹ್ಯಾಂಡ್ ರೈಸ್ ಬಟನ್ ಕಾಣಿಸುತ್ತೆ ನಮಗೆ. ಒಂದೇ ಸಲ ಟಚ್ ಮಾಡಿ ಸಾಕು, 2 ಸಲ ಟಚ್ ಮಾಡಿದ್ರೆ ಹ್ಯಾಂಡ್ ರೈಸ್ ಹೋಗ್ಬಿಡುತ್ತೆ. ಎಸ್, ದಿಲೀಪ್ ಹ್ಯಾಂಡ್ ರೈಸ್ ಮಾಡಿದ್ರು. ಗೌರವ್ ಫೈನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ನಾನು ಕನ್ನಡದಲ್ಲೂ ಹೇಳ್ತೀನಿ. ಕೆಲವರು ನೀವು ಪೇರೆಂಟ್ಸ್ ಇಂದ ನಮಗೆ 2 ಜನ ಫೋನ್ ಮಾಡಿಸಿದ್ರಿ, ಸರ್ ನಮಗೆ ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲೇ ಜಾಸ್ತಿ ಹೇಳ್ತಿರ್ತೀನಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ, ಇಲ್ಲಿ ಕನ್ನಡದವರು ಇದ್ದಾರೆ. ಹಾಗಾಗಿ 2 ಲ್ಯಾಂಗ್ವೇಜ್ ಅಲ್ಲಿ ನಾವು ಕ್ವಶನ್ಸ್ ಇರುತ್ತೆ, 2 ಲ್ಯಾಂಗ್ವೇಜ್ ಅಲ್ಲಿ ಬರ್ಕೊಳ್ತೀನಿ. ಇವಾಗಂತೂ ಜಾಸ್ತಿ ಎಲ್ರು ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಇವಾಗ ಇಂಗ್ಲಿಷ್ ಅಲ್ಲೇ ಪಾಠ ಮಾಡ್ತಿದ್ದಾರೆ. ಸೊ ಬೈಲಿಂಗ್ವೆಲ್ ಸ್ಕೂಲ್ಸ್ ತುಂಬಾ ಆಗಿದೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇಲ್ಲಿ ಜಾಯಿನ್ ಆಗಿರೋರು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್. ಸೊ ಮತ್ತೆ ಇನ್ನು ಉಳಿದಿರೋರು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಅವರು ಕೂಡ ಇದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಅವರು ಕೂಡ. 1 ನಿಮಿಷ ಹಾಗೆ ಇರಿ, 1 ನಿಮಿಷ ಮೇಡಮ್. ಇದು ಕ್ಲಾಸ್ ತಗೊಂಡಿದ್ದೀನಿ, ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ ಮಾಡಿ, ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ ಮಾಡಿ ಮೇಡಮ್. ಇನ್ನೊಂದು ನಂಬರ್ ಇದೆಯಲ್ಲ ನಿಮ್ಮ ಹತ್ರ, 87622 93379. ಅದೇನಾದ್ರೂ ಪ್ರಾಬ್ಲಮ್ ಆದ್ರೆ ಅದನ್ನ ಸಾಲ್ವ್ ಮಾಡ್ತಾರೆ. ಒಂದು ನಿಮಿಷ ಫೋನ್. Okay, let us solve second question. Ajay and Vijay ate 250 fruits together. Vijay ate 50 less than Ajay. So ಇದನ್ನ ಮ್ಯಾಥಮೆಟಿಕಲ್ ವೇನಲ್ಲಿ ಮಾಡೋಣ. ಅರ್ಥ ಕೇಳಿಸ್ತಾ ಇದೆ ನಿಮ್ಗೆಲ್ಲರಿಗೂ ಕೂಡ. ನೋಡಿ, ಇಲ್ಲಿ ಅಜಯ್ ಮತ್ತೆ ವಿಜಯ್ ಇದ್ದಾರೆ, ಇಬ್ರು ಸೇರಿ 250 ಫ್ರೂಟ್ಸ್ ಅನ್ನ ತಿಂದಿದ್ದಾರೆ. ವಿಜಯ್ ಏಟ್ 50 ಲೆಸ್ ದನ್ ಅಜಯ್. ಹಾಗಾದ್ರೆ ವಿಜಯ್ ಅಜಯ್ಗಿಂತ 50 ಕಡಿಮೆ ತಿಂದಿದ್ದಾರೆ. ಅಜಯ್ ಎಷ್ಟು ತಿಂದಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಅಜಯ್ನ ನಾವು ಎಕ್ಸ್ ಅಂತ ಬರ್ಕೋಣ, ವಿಜಯ್ನ ಅಜಯ್ಗಿಂತ ಲೆಸ್ 50 ಕಡಿಮೆ. ನೋಡಿ, ವಿಜಯ್ ಅಜಯ್ಗಿಂತ ಕಡಿಮೆ ಇರೋದ್ರಿಂದ ಅಜಯ್ ಎಕ್ಸ್ ತಿಂದ್ರೆ ವಿಜಯ್ ಎಕ್ಸ್ ನಲ್ಲಿ 50 ಲೆಸ್. ಸೊ ಈ ರೀತಿ ಎಕ್ಸ್ ಮೈನಸ್ ಸಲ ಆಯ್ತಾ? ಓಕೆ ಸರ್, ಯಾಕೆ ಎಕ್ಸ್ ಬರ್ಕೊಂಡ್ರಿ, ಎಕ್ಸ್ ಮೈನಸ್ 50 ಬರ್ಕೊಂಡ್ರಿ ಅಂತ ನಿಮಗೆ ಅನ್ಸುತ್ತೆ. ಸೊ ಅಜಯ್ ಎಷ್ಟು ತಿಂದಿದ್ದಾನೆ? ವಿ ಡೋಂಟ್ ನೋ ಹೌ ಮೆನಿ ಚಾಕ್ಲೇಟ್ಸ್ ಡಿಡ್ ಅಜಯ್ ಈಟ್. ಹಾಗಾಗಿ ಅಜಯ್ನ ನಾವೇ ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಎಕ್ಸ್ ಅಂತ. ಸೊ ವಿಜಯ್ಗೆ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ, ವಿಜಯ್ ಅಜಯ್ಗಿಂತ 50 ಕಡಿಮೆ ತಿಂದಿದ್ದಾನೆ. ಹಾಗಾಗಿ ಎಕ್ಸ್ ಮೈನಸ್ 50 ವಿಜಯ್. ಸೊ ಟುಗೆದರ್ ಇಬ್ರು ಸೇರಿ 250 ಅಂತ ಗೊತ್ತು. ಹಾಗಾದ್ರೆ ಅಜಯ್ ಅಂದ್ರೆ ಎಷ್ಟು ಬರ್ಕೋಬಹುದು ನಾವು? ಎಕ್ಸ್ ಅಂತ ಬರ್ಕೋಬಹುದು. ವಿಜಯ್ ಅಂದ್ರೆ ಎಷ್ಟು ಬರ್ಕೋಬಹುದು? ಎಕ್ಸ್ ಮೈನಸ್ 50 ಅಂತ ಬರ್ಕೋಬಹುದು. ಹೌದಾ? ಇವರಿಬ್ರದು ಸೇರಿ ನೋಡಿ, ಇವನು ಅಜಯ್, ಇವರು ವಿಜಯ್, ಇಬ್ರು ಸೇರಿ 250 ತಿಂದಿದ್ದಾರೆ. ಸರ್ ಇಲ್ಲಿ ಯಾಕೆ ಬ್ರಾಕೆಟ್ ಹಾಕೊಂಡಿದ್ದೀರಾ? ನಿಮಗೆ ಅರ್ಥ ಆಗ್ಲಿ ಅಂದ್ರೆ ಕಾಣಿಸ್ಲಿ ನೀಟಾಗಿ ಅಂತ ಹೇಳಿ ಬ್ರಾಕೆಟ್ ಹಾಕಿದೀನಿ ಅಷ್ಟೇ. ಅದನ್ನ ರಿಮೂವ್ ಮಾಡ್ತೀನಿ, ಓಕೆನಾ? ಸೊ ಇವಾಗ ಕಲರ್ ಅಲ್ಲೂ ಕೂಡ ನಿಮಗೆ ಶೇಡ್ ಮಾಡ್ತೀನಿ, ಸ್ವಲ್ಪ ಅರ್ಥ ಆಗ್ಲಿ ಅಂತ ಹೇಳಿ. ಯಾಕೆ ಯಾರ್ಯಾರ್ದು ಯಾವ್ದ್ಯಾವ್ದು ಅಂತ ಗೊತ್ತಾಗುತ್ತೆ.
ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನ ವಿಜಯ್ ಅವ್ರದ್ದು ದಿಸ್ ಒನ್ ಇಸ್ ವಿಜಯ್. ಆಯ್ತಾ, ಇಬ್ರು ಸೇರಿ 250 ತಿಂದಿರೋದ್ರಿಂದ ಇಬ್ರದ್ದು ಸೇರಿ 250 ಆಗಿದೆ. ಈಗ ನಾವು ಅಜಯ್ ಮತ್ತೆ ವಿಜಯ್ದು ಬೇಕಾಗಿದೆ ಎಷ್ಟೆಷ್ಟು ಅಂತ ಹೇಳಿ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದನ್ನ ಆಡ್ ಮಾಡ್ತೀವಿ. ಯಾವ ರೀತಿ ಆಡ್ ಮಾಡ್ತೀವಿ ನೋಡಿ, ಎಕ್ಸ್ ಮತ್ತೆ ಎಕ್ಸ್ ಇದೆ ಇಲ್ಲಿ, ಎಕ್ಸ್ ಮತ್ತೆ ಎಕ್ಸ್ ನ ಆಡ್ ಮಾಡಿದ್ರೆ, ಎಕ್ಸ್ ಮತ್ತೆ ಎಕ್ಸ್ ನ ಆಡ್ ಮಾಡಿದ್ರೆ 2x ಆಗುತ್ತೆ. ಇಲ್ಲೂ ಒಂದು ಎಕ್ಸ್ ಇದೆ, ಇಲ್ಲೂ ಒಂದು ಎಕ್ಸ್ ಇದೆ, ಹಾಗಾಗಿ 2x ಮೈನಸ್ 50 ಇಸ್ ಈಕ್ವಲ್ ಟು 250. ಈ ಮೈನಸ್ 50 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಕಳ್ಸೋಣ. ರೈಟ್ ಹ್ಯಾಂಡ್ ಸೈಡಿಗೆ ಏನಾಗುತ್ತೆ, ಪ್ಲಸ್ 50 ಆಗುತ್ತೆ. 2x ಇಸ್ ಈಕ್ವಲ್ ಟು 250. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ರೆ ಮೈನಸ್ ಆಗ್ತಿತ್ತು, ಹಾಗಾಗಿ ಇಲ್ಲಿ ಪ್ಲಸ್ 50. ದೆನ್ 2x ಇಸ್ ಈಕ್ವಲ್ ಟು 300. ದೆನ್ x ಇಸ್ ಈಕ್ವಲ್ ಟು, ಯಾಕೆ 300 ಆಯ್ತು, 250 ಮತ್ತೆ 50 ಆಡ್ ಮಾಡಿದ್ವಿ. ಈಗ ಎಕ್ಸ್ ಅಂದ್ರೆ 2 ಅನ್ನು ಕೂಡ ಆ ಕಡೆ ಕಳ್ಸೋಣ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ. ನೋಡಿ, ಪ್ಲಸ್ ಇದ್ದಿದ್ದು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಇಂಟು ಇದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದ್ರೆ ಆ ಕಡೆ ಹೋದ್ರೆ ಡಿವಿಷನ್ ಆಗುತ್ತೆ. ಒಂದ್ ವೇಳೆ ಇಲ್ಲಿ ಡಿವಿಷನ್ ಇದ್ದಿದ್ರೆ ಆ ಕಡೆ ಇಂಟು ಆಗ್ತಿತ್ತು. ಇದು ತುಂಬಾ ಸಲ ನಮಗೆ ಬೇಕು. ಇನ್ನ ಆನ್ಲೈನ್ ಕ್ಲಾಸು, ಈ ನವೋದಯ ಕ್ಲಾಸು, ನವೋದಯ ಎಕ್ಸಾಮ್ಸ್ ಮುಗಿಯೋವರೆಗೂ ಅಪ್ ಟು ನಿಮಗೆ ಇನ್ನು ಕಂಟಿನ್ಯೂ ಇದನ್ನ ಕಲ್ತ್ಕೊಂಬಿಡಿ ಒಂದ್ಸಲ. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, LHS ಈ ಕಡೆ ಇರೋದು, ನಾವೇನಾದ್ರೂ ಈ ಲೀನಿಯರ್ ಈಕ್ವೇಶನ್ ಇದ್ರೆ, ಇಲ್ಲಿ ಈಸ್ ಈಕ್ವಲ್ ಟು ಇದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ, ಅಥವಾ ನಿಮ್ ಬುಕ್ ಅಲ್ಲಿ ಬೇರೆ ತರ ಹೇಳ್ಕೊಡ್ಬೋದು. ನಾವು ಒಂದ್ ಸ್ಟೆಪ್ ಕಮ್ಮಿ ಮಾಡ್ಲಿಕ್ಕೋಸ್ಕರ ಈ ತರ ಹೇಳ್ಕೊಡ್ತಾ ಇದೀವಿ. ಸಾಮಾನ್ಯವಾಗಿ ನಿಮ್ ಬುಕ್ ಅಲ್ಲಿ ಯಾವ ರೀತಿ ಹೇಳ್ಕೊಡ್ತಾರೆ ಅಂತ ಹೇಳ್ತೀನಿ ನಾನು. ಈ ತರ ಇದ್ರೆ 2x ಮೈನಸ್ 50 ಇಸ್ ಈಕ್ವಲ್ ಟು 250 ಅಂತ ಇರುತ್ತೆ ನೋಡೋಣ. ಸೊ ಇಲ್ಲಿ ಮೈನಸ್ 50 ನ ಕ್ಯಾನ್ಸಲ್ ಮಾಡ್ಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಮೈನಸ್ ಇದ್ರೆ ಯಾಡ್ 50 ಬೋತ್ ಸೈಡ್ ಅಂತ ಕೊಡ್ತಾರೆ. ಅಂದ್ರೆ ಇಲ್ಲೂ 2x ಮೈನಸ್ 50 ಇದೆ, ಇದಕ್ಕೂ 50 ನ ಆಡ್ ಮಾಡಿ, ಇದಕ್ಕೂ 50 ನ ಆಡ್ ಮಾಡಿ ಅಂತ ಹೇಳ್ತಾರೆ. 50 ನ ಆಡ್ ಮಾಡಿ, ಅವಾಗ ಇಲ್ಲಿ ಮೈನಸ್ ಮತ್ತೆ ಪ್ಲಸ್ ಇರೋದ್ರಿಂದ ಈ 50ಗೆ 50 ಕ್ಯಾನ್ಸಲ್ ಆಗುತ್ತೆ. 250ಗೆ 50 ಆಡ್ ಆದ್ರೆ 2x ಇಸ್ ಈಕ್ವಲ್ ಟು 300 ಆಗುತ್ತೆ. ಆಯ್ತಾ, ಅವಾಗ್ಲೂ ಅದೇ ತರ, ಬಟ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ನಾವು ಈ ರೀತಿ ಮಾಡ್ತಾ ಇದೀವಿ. ಸೊ ಮೈನಸ್ ಇರೋದು ಇಟ್ ವಿಲ್ ಬಿಕಮ್ ಪ್ಲಸ್. 250 ಪ್ಲಸ್ 50 ಇಸ್ ಈಕ್ವಲ್ ಟು 300. ಸೊ ಎಕ್ಸ್ ಇಸ್ ಈಕ್ವಲ್ ಟು 300 ಡಿವೈಡೆಡ್ ಬೈ 2. ಯಾಕೆ 2 ಡಿವೈಡೆಡ್ ಬೈ ಆಯ್ತು, ಮಲ್ಟಿಪಲ್ ಇದ್ರೆ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಈಗ 300 ನ ನಾವು ಇಬ್ಬರಿಗೂ ಕೂಡ ಡಿವೈಡ್ ಮಾಡಿದ್ರೆ 150. ಸೊ ಆನ್ಸರ್ ಈಸ್ 150. ಅಂದ್ರೆ ಎಕ್ಸ್ ಆನ್ಸರ್ ಅಲ್ಲ, ಎಕ್ಸ್ ನ ವ್ಯಾಲ್ಯೂ ಗೊತ್ತಾಯ್ತು 150 ಅಂತ ಹೇಳಿ. ಹಾಗಾದ್ರೆ ವಿಜಯ್ ಎಷ್ಟು ತಿಂದಿದ್ದಾರೆ, ಎಕ್ಸ್ ಅಂದ್ರೆ ಅಜಯ್ದು, ವಿಜಯ್ ಎಕ್ಸ್ ಗಿನ್ನ 50 ಕಡಿಮೆ, ಅದರಲ್ಲಿ 50 ಲೆಸ್ ಮಾಡಿದ್ರೆ 100 ಆಗುತ್ತೆ. ಇಬ್ರದ್ದು ನಮಗೆ ಗೊತ್ತಾಯ್ತು. ಇವಾಗ ಎರಡನ್ನು ಆಡ್ ಮಾಡಿದ್ರೆ 250 ಆಗುತ್ತೆ. ಕ್ವಶನ್ ಇನ್ನೊಂದ್ಸಲ ಕ್ಲಿಕ್ ಮಾಡ್ಲಿಕ್ಕೆ, ಯಾಕಂದ್ರೆ ಅಜಯ್ ಎಷ್ಟು ತಿಂದನು ಅಂತ ಕೇಳಿದ್ದಾರೆ. ಹೌ ಮೆನಿ ಚಾಕ್ಲೇಟ್ಸ್ ಅಥವಾ ಫ್ರೂಟ್ಸ್ ಅಜಯ್ ಈಟ್. ಸೊ ಅಜಯ್ದು ಆದ್ರೆ 150 ಈಸ್ ಯುವರ್ ಆನ್ಸರ್. ಸೊ ಫಸ್ಟ್ ಒಂದ್ಸಲ ಓದ್ಕೊಂಡಿರ್ಬೇಕು ಕ್ವಶನ್, ಆನ್ಸರ್ ಟಿಕ್ ಹಾಕ್ಬೇಕಾದ್ರೆ ಒಂದ್ಸಲ ಓದ್ಕೋಬೇಕು. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಬಟ್ ಇದೇ ಕ್ವಶನ್ ನಾವು ಯಾವ ರೀತಿ ಹೇಳ್ಕೊಟ್ಟಿದ್ವಿ ನಿನ್ನೆ, ಸಿಂಪಲ್ ಆಗಿ ಹೇಳಿದ್ವಿ ನೋಡಿ. ಅಜಯ್ ಮತ್ತೆ ವಿಜಯ್ ಸೇರಿ 250 ತಿಂದಿದ್ದಾರೆ. ಅಜಯ್ ಅನ್ನೋನು ವಿಜಯ್ಗಿಂತ 50 ಜಾಸ್ತಿ ತಿಂದಿದ್ದಾನೆ, ಅಥವಾ ವಿಜಯ್ ಏನ್ ಮಾಡಿದಾನೆ, ಲೆಸ್ 50 ಕಡಿಮೆ ತಿಂದಿದ್ದಾನೆ. ಹಾಗಾಗಿ ಆ 50 ನ ಮೊದಲೇ ಎತ್ತಿಟ್ಬಿಡ್ತೀವಿ. 200 ಉಳಿತು. ಎತ್ತಿಟ್ಟಿದ್ದು ಅಂದ್ರೆ ಅರ್ಥ ಅಜಯ್ಗೆ ಕೊಟ್ಬಿಟ್ಟಿದೀವಿ. ಅಜಯ್ದು 50 ಆಗಿದೆ ಈಗ ಆಲ್ರೆಡಿ. ಆಯ್ತಾ, ಈಗ ಇಬ್ರಿಗೂ ಮತ್ತೆ ಶೇರ್ ಮಾಡಿದ್ರೆ 100 ಮತ್ತೆ 100 ಬರುತ್ತೆ. ಸೊ ಹಾಗಾದ್ರೆ ಅಜಯ್ಗೂ 100 ಕೊಡಿ, ವಿಜಯ್ಗೂ 100 ಕೊಡಿ. ಸೊ ಅಜಯ್ ಮೊದಲೇ 50 ತಗೊಂಡಿದ್ದಾರೆ, ಮತ್ತೆ 100 ತಗೊಂಡ್ರು. ಹಾಗಾದ್ರೆ 150 ಅಜಯ್ಗೆ ಆಯ್ತು, ವಿಜಯ್ಗೆ 100 ಆಯ್ತು. ಸೊ ಇವೆರಡನ್ನು ಆಡ್ ಮಾಡಿದ್ರೆ 250 ಬರ್ತಾ ಇದೆ. ಸೊ ಇದು ಲಾಜಿಕಲ್ ವೇ. ಆಯ್ತಾ, ಆವಾಗಲೇ ಮಾಡಿದ್ದು ಮ್ಯಾಥಮೆಟಿಕಲ್ ವೇ. ವಿಚ್ ಎವರ್ ಯು ವಾಂಟ್, ಅಂದ್ರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ನಿಮಗೆ ಅರ್ಥ ಆಗುತ್ತೆ ಅದೇ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ, ಪರವಾಗಿಲ್ಲ. ಎಕ್ಸಾಮ್ ಅಲ್ಲಿ ಇದೇ ತರ ಮಾಡ್ಬೇಕು ಅಂತ ಏನಿಲ್ಲ. ಈ ಮೆಥಡ್ ಈಸಿ ಆದ್ರೆ ನಿಮಗೆ ಇದೇ ತರ ಮಾಡಿ. ಓಕೆ, ಇಲ್ಲೇನೋ ಚಾಕ್ಲೇಟ್ ತಿಂದ್ರು ಎತ್ತಿಟ್ವಿ ಅಂತೆಲ್ಲ ಅರ್ಥ ಮಾಡ್ಕೊಳ್ತೀರಾ. ಬಟ್ ಈ ತರ ಕೊಟ್ಟಾಗ ಸಮ್ ಆಫ್ 2 ನಂಬರ್ ಈಸ್ 80. ಇಫ್ ಒನ್ ನಂಬರ್ ಈಸ್ 4 ಲೆಸ್ ದ್ಯಾನ್ ಅದರ್ ನಂಬರ್, ಅವಾಗ ಏನ್ ಮಾಡ್ಬೇಕು. ಸೊ ಮ್ಯಾಥಮೆಟಿಕಲ್ ವೇ ಬೆಸ್ಟ್ ಆಗುತ್ತೆ. ಅವಾಗ್ಲೂ ಕೂಡ ಮಾಡ್ಬೋದು, ಇಲ್ಲ ಅಂತ. ನೋಡಿ 80 ಇದೆ ಇಲ್ಲಿ. ಸಮ್ ಆಫ್ 2 ನಂಬರ್ ಈಸ್ 80 ಅಂದ್ರೆ ಎರಡೂ ನಂಬರ್ನ ಸೇರಿಸಿದ್ರೆ ಎರಡು ಸಂಖ್ಯೆಗಳ ಮೊತ್ತ 80. ಯಾವ್ದು ಎರಡು ಸಂಖ್ಯೆ ಅಂತ ಗೊತ್ತಿಲ್ಲ.
ಆದ್ರೆ ಮುಂದಕ್ಕೆ ಹೇಳ್ತಾರೆ ಅವರು, ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಗಿಂತ 4 ಕಡಿಮೆ ಇದೆ, ಹಾಗಾದ್ರೆ ಇದು ಎಷ್ಟಿದೆಯೋ ಅದಕ್ಕಿಂತ ಇದು 4 ಕಡಿಮೆ ಇದೆ, ಹಾಗಾದ್ರೆ ಇದು 4 ಜಾಸ್ತಿ ಇದೆ ಅಂತ ಆಯ್ತು. ಸೊ ಆ 4 ಮೊದಲೇ ಆಡ್ ಮಾಡ್ಕೊಂಬೋಣ, ಅಂದ್ರೆ ಇದರಿಂದ ತೆಗೆದು ಬಿಡೋಣ. ತೆಗೆದ್ರೆ 76 ಉಳಿಯುತ್ತೆ. 76 ಇಲ್ಲಿ ನಾವು ಮತ್ತೆ ಇಬ್ಬರಿಗೂ ಡಿವೈಡ್ ಮಾಡ್ತೀವಿ. ಸೊ 38. ಸೊ ಇದಕ್ಕೂ 38 ಕೊಡಿ, ಇದಕ್ಕೂ 38 ಕೊಡಿ. ಸೊ ಆಲ್ರೆಡಿ ಮೊದಲೇ 4 ಕೊಟ್ಟಿರೋದ್ರಿಂದ ಈ ನಂಬರ್ ಮಾತ್ರ 42 ಆಗುತ್ತೆ, ಇನ್ನೊಂದು ನಂಬರ್ 38 ಆಗುತ್ತೆ. ಎರಡಕ್ಕೂ ಡಿಫರೆನ್ಸ್ 4 ಇದೆ, ಆಡ್ ಮಾಡಿದ್ರೆ 80 ಬರುತ್ತೆ. ಹಾಗಾದ್ರೆ ಆನ್ಸರ್ ಇಲ್ಲಿ ದೊಡ್ಡ ಸಂಖ್ಯೆ ಕೇಳಿದ್ದಾರೆ, ಗ್ರೇಟರ್ ನಂಬರ್. ಸೊ 42 ಇಸ್ ದ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತು? ಹಾಗಾದ್ರೆ ಸ್ವಲ್ಪ ಈ ತರ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೇಳಿದಾಗ್ಲೂ ಕೂಡ ನೀವು ಸಾಲ್ವ್ ಮಾಡಬೇಕು ಈ ತರ ಕ್ವಶನ್ಸ್ ನ. ಸೊ ಈ ತರ ಕ್ವಶನ್ಸ್ ನ ಈಗ ಸಾಲ್ವ್ ಮಾಡೋಣ. ನೀವೆಲ್ಲರೂ ಕೂಡ ಟ್ರೈ ಮಾಡಿ ನೋಡೋಣ. ಎರಡು ಸಂಖ್ಯೆಗಳ ಮೊತ್ತ, 2 ನಂಬರ್ ಕೊಟ್ಟಿದ್ದಾರೆ, ಸ್ವಲ್ಪ ದೊಡ್ಡ ನಂಬರ್ ಇದೆ, ಪರವಾಗಿಲ್ಲ, ಬರ್ಕೊಳ್ಳಿ ನೋಟ್ಬುಕ್ ಅಲ್ಲಿ. ರೈಟ್ ಡೌನ್. ಸಮ್ ಆಫ್ ದೀಸ್ ಟೂ ನಂಬರ್ ಈಸ್ 1,25,600. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 14,400 ಕಡಿಮೆ ಇದೆ. ಹಾಗಾದ್ರೆ ಒಂದ್ ಸಂಖ್ಯೆ ಕಡಿಮೆ ಇದೆ ಅಂದ್ರೆ ಇನ್ನೊಂದು ಸಂಖ್ಯೆ ಜಾಸ್ತಿ ಇದೆ, 14,400 ಜಾಸ್ತಿ ಇದೆ. ಹಾಗಾದ್ರೆ ಒಂದ್ ಸಂಖ್ಯೆ ಜಾಸ್ತಿ, ಒಂದ್ ಸಂಖ್ಯೆ ಕಡಿಮೆ, ಅದ್ರಲ್ಲಿ ನಾವು ಚಿಕ್ಕ ಸಂಖ್ಯೆ ನಮಗೆ ಬೇಕಾಗಿದೆ. ಸೊ ನೋಡೋಣ, ಟ್ರೈ ಮಾಡಿ, ಸಾಲ್ವ್ ಮಾಡಿ. ಒಂದು ಪೋಲ್ ಕೊಡ್ತೀನಿ, ಅಷ್ಟರಲ್ಲಿ ಪೋಲ್ 1 ನಿಮಿಷ ಆದ್ಮೇಲೆ ಕೊಡ್ತೀನಿ. ಪೋಲ್ ಇವಾಗ್ಲೇ ಕೊಡಲ್ಲ ಮಕ್ಕಳೇ, ನೀವು ಸಾಲ್ವ್ ಮಾಡ್ಬೇಕು. 1 ನಿಮಿಷ ಟೈಮ್ ಇದೆ, ಆಮೇಲೆ ಪೋಲ್ ಕೊಡ್ತೀನಿ. ಏನಾಗಿದೆ ಗೊತ್ತಾ, ಅದು ಪೆಂಡಿಂಗ್ ಅಂತ ಬರ್ತಾ ಇದೆ ಈಗ. ಏನಂತ ಬರುತ್ತೆ? ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ, ಇಲ್ಲಾಂದ್ರೆ ಅಪ್ರೂವಲ್ ಪೆಂಡಿಂಗ್ ಅಂತ ಬರುತ್ತೆ. ನೀವು ಓಪನ್ ಮಾಡಿದ್ರೆ ಒಂದು ಹೋಮ್ ಚಿತ್ರ ಕಾಣಿಸ್ತೀನಿ, ಒಂದು ಹೋಮ್ ಐಕಾನ್ ಮಾಡಿದಾಗ ಅಲ್ಲಿ ಜಾಯಿನ್ ಬಟನ್ ಕಾಣಿಸ್ತಿಲ್ಲ, ಜಾಯಿನ್ ಬಟನ್ ಓಕೆ. ಇಲ್ಲಿ ನಮಗೆ ಸ್ಮಾಲರ್ ನಂಬರ್ ಬೇಕಾಗಿದೆ. ಮಾಡಿದ್ದೀರಲ್ವಾ? ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ಓಕೆ, ರೆಡಿ? ಅವಾಗಲೇ 1 ಮಿನಿಟ್ ಆಗಿದೆ, ಇವಾಗ 30 ಸೆಕೆಂಡ್ಸ್. ಇನ್ನ ಟೈಮ್ ಇದೆ, ಆರಾಮಾಗಿ ಮಾಡಿ, ಸಾಕಾಗತ್ತೆ. ಇಷ್ಟು ಸೇಮ್ ಪ್ಯಾಟರ್ನ್ ಇರೋದ್ರಿಂದ ಕ್ವಶನ್. ಓಕೆ, ಪರವಾಗಿಲ್ಲ, ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದ್ ವೇಳೆ ನೀವು ತಪ್ಪು ಮಾಡಿದ್ರೆ. ಆರಾಧ್ಯ 26 ಮೆಂಬರ್ಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ರಕ್ಷಿತ್ ಶೆಟ್ಟಿ ತಪ್ಪು ಮಾಡಿದ್ರಿ, ವಿಸ್ಮಿತಾ, ಜೀವನ್ ರಾಜ್, ಚಿರಾಗ್ ತಪ್ಪು ಮಾಡಿದ್ದೀರಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೈಟ್, ಸಿ ಕರೆಕ್ಟ್ ಆನ್ಸರ್. ಬೆನಕ ಕರೆಕ್ಟ್ ಮಾಡಿದ್ದೀರಾ. ಖುಷ್ವಂತ್, ಯುಕ್ತಶ್ರೀ, ತಶ್ವಿನ್, ಕುಶಾಲ್ ಸರಿ ಮಾಡಿದ್ರಿ. ಉವೀಕ್ಷಾ ಸರಿ ಮಾಡಿದ್ರಿ. ಸ್ನೇಹ, ವಿಜಯ್ ಸರಿ ಮಾಡಿದ್ರಿ. ಓಕೆ, ವೆರಿ ಗುಡ್. ಲೆಟ್ ಅಸ್ ಸಾಲ್ವ್. ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. 2 ಮೆಥಡ್ ಅಲ್ಲೂ ಕೂಡ ಮಾಡ್ಬೋದು. ಒಂದು ಫಸ್ಟ್ ಲಾಜಿಕ್ ಮೆಥಡ್, ಅಂದ್ರೆ ಒಂದ್ ನಂಬರ್ ಲೆಸ್ ಇದೆ ಅಂದ್ರೆ ಇನ್ನೊಂದು ನಂಬರ್ ಇಷ್ಟು ಜಾಸ್ತಿ ಇದೆ ಅಂತ ಅರ್ಥ. ಹಾಗಾದ್ರೆ ಅಷ್ಟನ್ನ ನಾವು ಮೊದಲೇ ತೆಗೆದು ಬಿಡ್ತೀನಿ. ಇದರಲ್ಲಿ 14,400 ನ ತೆಗೆದ್ಬಿಟ್ಟು ಯಾವ್ದು ದೊಡ್ಡ ನಂಬರ್ ಇದೆಯೋ ಅದಕ್ಕೆ ಕೊಟ್ಬಿಡೋಣ. ಡಿವೈಡ್ ಮಾಡಿದ್ರೆ, ಅಂದ್ರೆ ಲೆಸ್ ಮಾಡಿದ್ರೆ 1,11,200.
ಸೊ ಹಾಗಾದ್ರೆ ಇದರಲ್ಲಿ ಎರಡಕ್ಕೆ ನಂಬರ್ಗೆ, ಸೊ ಈ ನಂಬರ್ ಕಡಿಮೆ ಮಾಡಿದ್ವಲ್ವಾ, ಅಂದ್ರೆ ಲೆಸ್ ಮಾಡಿದ್ವಲ್ಲ, ಅದನ್ನ ಈ ನಂಬರ್ ದೊಡ್ಡ ನಂಬರ್ಗೆ ಕೊಟ್ಟಿದ್ದೀವಿ. ಇನ್ನ ರಿಮೈನಿಂಗ್ ಎಷ್ಟಿದೆಯೋ ಅದನ್ನ 2 ನಂಬರ್ಸ್ಗೂ ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡಿದ್ರೆ 55,700 ಅಂದ್ರೆ 56,200 56,200 ಬರುತ್ತೆ. ಹೌದಾ? ಹಾಗಾದ್ರೆ ಎರಡಕ್ಕೂ ಕೂಡ 56,200 56,200. ಸೊ ಒಂದ್ ನಂಬರ್ 56,200 ಇದೆ, ಇನ್ನೊಂದು ನಂಬರ್ ಅದಕ್ಕಿಂತ 14,400 ಜಾಸ್ತಿ ಇದೆ. ಹಾಗಾದ್ರೆ ಇನ್ನೊಂದು ನಂಬರ್ ಎಷ್ಟಿದೆ ಅಂತಂದ್ರೆ 70,600 ಇದೆ. ಇವೆರಡನ್ನು ಆಡ್ ಮಾಡಿದ್ರೆ, ಸೊ ಮಿಸ್ ಆಯ್ತಾ, ಒಂದ್ ನಿಮಿಷ, ಏನೋ ತಪ್ಪು ಮಾಡಿದೀನಿ. 100 ಲೆಕ್ಕ ತಪ್ಪಿದೆ ಅನ್ಸುತ್ತೆ ಮಕ್ಕಳೇ, ನಾನು ನಂಬರ್ ಕೊಟ್ಟಿರೋದು. ಲೆಟಸ್ ಅದಕ್ಕೆ ಇಷ್ಟು ಅರ್ಜೆಂಟ್ ಮಾಡಬಾರ್ದು, ನಮ್ಮ ತರ ನಾನು ಕೂಡ ತಪ್ಪು ಮಾಡ್ತೀನಿ ಅರ್ಜೆಂಟ್ ಮಾಡಿದ್ರೆ. ಅದಕ್ಕೆ ಏನ್ ಮಾಡ್ಬೇಕು, ಸಮವಾಗಿ ಮಾಡೋಣ. 1,25,600 ಇದೆ, ಇದು ಫುಲ್ ನಂಬರ್. ಅದರಲ್ಲಿ 14,400 ನ ಲೆಸ್ ಮಾಡೋಣ. 1,11,200 1,11,200 ನಾವಿವಾಗ 2 ಡಿವೈಡ್ ಮಾಡೋಣ. 2 5s are 10, 2 5s are 10, 1 remaining, ಮತ್ತೆ 2 6s are 12, so 2 zeros are 0, 2 zeros are 0 ಆಯ್ತು. So 55,600. So smaller number is 55,600 and ಇನ್ನೊಂದು ನಂಬರು ಕೂಡ 55,600 ಜೊತೆಗೆ ಈ 14,400 ಆಡ್ ಆಗಬೇಕು. ಸೊ ಆವಾಗ ನಮಗೆ ಬಿಗ್ಗರ್ ನಂಬರ್ ಏನಾದರೂ ಕೇಳಿದ್ರೆ ಎಷ್ಟು ಬರುತ್ತೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. So bigger number is 70,000 and smaller number is 55,600. Sum of these two number ನಮಗೆ ಮತ್ತೆ ಎಷ್ಟು ಬರಬೇಕು, ಇಷ್ಟು ಬರಬೇಕು. So cross check ಮಾಡೋಣ. So bigger number is 70,000 and smaller number is 55,600. ಎರಡನ್ನು ಆಡ್ ಮಾಡಿದ್ರೆ ಎಸ್ 1,25,600 ಬರ್ತಾ ಇದೆ. ಸೊ ಅಷ್ಟು ಸರಿ ಇದೆ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವಾಗಲೇ ನಾವು ತಪ್ಪರ್ಕೊಂಡಿದ್ವಿ ಅನ್ಸುತ್ತೆ, ರೈಟ್? ಓಕೆ, ನೆಕ್ಸ್ಟ್ ಕ್ವಶನ್. ಯಾರಿಗೆಲ್ಲ ಕಷ್ಟ ಆಯ್ತು, ಏನಿಲ್ಲ, ಇವಾಗ ಮ್ಯಾಥಮ್ಯಾಟಿಕಲ್ ವೇನಲ್ಲಿ ಇದೇ ಲೆಕ್ಕನ ಮಾಡೋಣ. ಸೊ ನಮಗೆ ಗೊತ್ತಿರ್ಲಿಲ್ಲ ಯಾವ ನಂಬರ್ ಎಷ್ಟಿದೆ ಅಂತ ಹೇಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ನಾನು ಅದೇ ತರ ಬರ್ಕೊಂಡು ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಮಿಸ್ಟೇಕ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಮ್ ಆಫ್ ಟೂ ನಂಬರ್ ಈಸ್ 1,25,600 ಇಫ್ ಒನ್ ನಂಬರ್ ಈಸ್ ಲೆಸ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಒನ್ ನಂಬರ್ ಯಾವುದು ಅಂತ ಗೊತ್ತಿಲ್ಲ ನಮಗೆ. ಸೊ ಆ ನಂಬರ್ನ ಎಕ್ಸ್ ಅಂತ ಬರ್ಕೊಳ್ಳೋಣ. ಇದು ಗ್ರೇಟರ್ ನಂಬರ್. ಸ್ಮಾಲರ್ ನಂಬರ್ ಅಂದ್ರೆ ಚಿಕ್ಕ ಸಂಖ್ಯೆನ ಎಕ್ಸ್ಗಿಂತ, ಅಂದ್ರೆ ಗ್ರೇಟರ್ ಇದೇನಾದ್ರೂ ಆದ್ರೆ ಚಿಕ್ಕ ಸಂಖ್ಯೆ ಏನಾಗಿರುತ್ತೆ, ಎಕ್ಸ್ಗಿಂತ 14,400 ಲೆಸ್ ಇರುತ್ತೆ. ಇವೆರಡನ್ನೂ ಆಡ್ ಮಾಡಿದ್ರೆ, ಗ್ರೇಟರ್ ನಂಬರ್ ಮತ್ತೆ ಸ್ಮಾಲರ್ ನಂಬರ್ ಎರಡನ್ನೂ ಆಡ್ ಮಾಡಿದ್ರೆ ಇಷ್ಟು ಬರಬೇಕು. ಹಾಗಾಗಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 14,400 is equal to 1,25,600. then x ಮತ್ತೆ x ಆಡ್ ಮಾಡಿದ್ರೆ 2x ಆಗುತ್ತೆ, is equal to 1,25,600. ಈ ಮೈನಸ್ 14,000 ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡಿಗೆ ಹೋದ್ರೆ ಪ್ಲಸ್ 14,400 ಆಗುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ 1,40,000 ಆಗುತ್ತೆ. ಹೌದಾ? ನೋಡಿ, ನಾನು 400 ಮತ್ತೆ 600 ಆಡ್ ಮಾಡಿದ್ರೆ 1,000 ಆಯ್ತು. 1,000 ನ ಇದಕ್ಕೆ ಕೊಟ್ಟೆ 15,000 ಮತ್ತೆ ಇವೆರಡನ್ನು ಆಡ್ ಮಾಡಿದ್ರೆ 1,40,000 ಆಯ್ತು, ರೈಟ್? 1,40,000ಗೆ ಡಿವೈಡೆಡ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 70,000 ಬಂತು. ಹಾಗಾದ್ರೆ ಗ್ರೇಟರ್ ನಮಗೆ ಸಿಕ್ಬಿಡ್ತು. ಗ್ರೇಟರ್ ನಂಬರ್ ಈಸ್ 70,000. ಸ್ಮಾಲರ್ ನಂಬರ್ ಕೇಳಿದ್ದಾರೆ. ಇವಾಗ ಏನ್ ಮಾಡ್ಬೇಕಾಗಾದ್ರೆ ಆನ್ಸರ್ ಇದಕ್ಕೆ ಹಾಕ್ಬಿಡ್ತೀರಾ, ಎಕ್ಸ್ ಅಂತ ಸಿಕ್ಕಿದೆ ಅಂತ? ಇಲ್ಲ, ನಮಗೆ ಸಿಕ್ಕಿರೋದು ಎಕ್ಸ್ ಗ್ರೇಟೆಸ್ಟ್ ನಂಬರು, ನಮಗ್ ಬೇಕಾಗಿರೋದು ಸ್ಮಾಲರ್ ನಂಬರು. ಅವಾಗ ಏನ್ ಮಾಡ್ಬೇಕು, ಆ ನಂಬರ್ಗಿಂತ 14,400 ಲೆಸ್ ಅಂತ ಹೇಳ್ತಾರಲ್ವಾ. ಹಾಗಾಗಿ 70,000 ಅಲ್ಲಿ ನಾವೇನ್ ಮಾಡೋಣ, ಈ 14,400 ನ ಲೆಸ್ ಮಾಡೋಣ. ಸೊ ಲೆಸ್ ಮಾಡಿದ್ರೆ
ಆಗ ನಮಗೆ 55,600 ಇಸ್ ದ ಸ್ಮಾಲರ್ ನಂಬರ್ ಅಂತ ಗೊತ್ತಾಗುತ್ತೆ. ಇದು ಗ್ರೇಟರ್ ನಂಬರ್ ಕೇಳಿದ್ರೆ ಇದಕ್ಕೆ ಹಾಕ್ತಿದ್ರಿ, ಸ್ಮಾಲರ್ ನಂಬರ್ ಕೇಳಿದ್ದಾರೆ, ಹಾಗಾಗಿ ಆಪ್ಷನ್ ಸಿ. ರೈಟ್. ಇಷ್ಟ ಆದ್ರೂ ಬರ್ಕೊಂಡ್ರ, ಇದನ್ನ ಬರ್ಕೋಬೇಕೆಲ್ಲರೂ ಕೂಡ. ಯಾರೆಲ್ಲ ಬರ್ಕೊಂಡು ರೈಸ್ ಮಾಡಿ ಸರ್. ನಾವು ಬರ್ಕೊಂಡು ಇಲ್ದೇ ಇರೋರು ಬರ್ಕೊಳ್ಳಿ, ಆಯ್ತಾ. ಈಗ 20 ಮೆಂಬರ್ಸ್ ಅಷ್ಟೇ ಬರ್ಕೊಂಡಿದ್ದೀರಾ. ಇನ್ನೂ ಎಕ್ಸ್ಪ್ಯಾಂಡ್ ಆಗಿ ಬರ್ಕೋಬಹುದು ನೀವು. ಹೇಗೆ ಅಂದ್ರೆ, ಲೆಟ್ ದ ಗ್ರೇಟರ್ ನಂಬರ್ ಬಿ ಎಕ್ಸ್, ದೆನ್ ಸ್ಮಾಲರ್ ನಂಬರ್ ವಿಲ್ ಬಿ, ಅಂದ್ರೆ ದೊಡ್ಡ ಸಂಖ್ಯೆ ಎಕ್ಸ್ ಆಗಿರಲಿ, ಚಿಕ್ಕ ಸಂಖ್ಯೆ ಎಕ್ಸ್ ಗಿಂತ ಕಡಿಮೆ ಇದೆ, ಎರಡೂ ಸಂಖ್ಯೆಗಳನ್ನ ಸೇರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ. ಓಕೆ. ತುಂಬಾ ಜನ ಇದೇ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿರ್ತೀರಾ, ತುಂಬಾ ಜನ ಅವಾಗ್ಲೇ ಹೇಳ್ಕೊಟ್ರೋ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀರಾ. ಬಟ್ ನಿಮಗೆ ಯಾವ್ದು ಸುಲಭ ಅನ್ಸುತ್ತೆ ಅದ್ ಮೆಥಡ್ ಅನ್ನ ಫಾಲೋ ಮಾಡಿ. ರೈಟ್, ಮುಂದಕ್ಕೆ ಹೋಗೋಣ. ಡಿಂಪನ ಇನ್ನೊಂದ್ಸಲ ಮಾಡಿ. ಹಾ, ಆಯ್ತು. ಅನ್ಮಿಟ್ ಮಾಡಿದ್ದಾರೆ. ಇಲ್ಲ, ಆಗಿಲ್ಲ. ಡಿಂಪನ ನಿಮ್ದು ಹ್ಯಾಂಡ್ ರೈಸ್ ಆಗಿಲ್ಲ. ಹ್ಯಾಂಡ್ ರೈಸ್ ಬಟನ್ ಟಚ್ ಮಾಡಿ. ಹಾ, ಅರ್ಥ ಆಗ್ತಿದೆಯಾ ಡಿಂಪನ? ಎಸ್, ಗೋ ಹೆಡ್, ಮಾತಾಡಿ, ಗೋ ಆನ್. Yes, sir. ಹಾ, ಎಸ್, ಓಕೆ. ಮಕ್ಳು ಇವೆಲ್ಲ ಈಸಿ ಇದಾವೆ. ಇವನ್ನೆಲ್ಲ ಹಂಗೆ ಒಂದೊಂದೇ ಸಲಕ್ಕೆ ಒಂದೊಂದೇ ಶಾರ್ಟಿಗೆ ಮಾಡ್ತೀರಾ ಅನ್ಕೊಳ್ತೀನಿ ನಾನು. ಪೋಲ್ ಕೊಟ್ಟಿದ್ನ ಇವನ್ನೆಲ್ಲ? ಓಕೆ. ಇವೆಲ್ಲ ನಿನ್ನೆ ಪ್ರಾಕ್ಟೀಸ್ ಮಾಡಿದೀವಿ, ಹಾಗಾದ್ರೆ ಇವೆಲ್ಲ ಸಾಲ್ವ್ ಮಾಡಿದೀವಿ ನಾವು. ಇದೊಂದು ಪೋಲ್ ಫಾಸ್ಟ್ ಆಗಿ ತಗೋಣ. ಪೋಲ್ ಮಾಡಿ ಇದನ್ನ ಅಟೆಂಡ್ ಮಾಡಿ ನೋಡೋಣ ಯಾರು ಸರಿ ಮಾಡ್ತೀರಾ ಅಂತ ಹೇಳಿ. ದ ಸಮ್ ಆಫ್ 2 ನಂಬರ್ ಇಸ್ 45. ಒನ್ ನಂಬರ್ ಇಸ್ 5 ಮೋರ್ ದನ್ ಅದರ್ ನಂಬರ್, ದೆನ್ ಫೈಂಡ್ ದ ಗ್ರೇಟೆಸ್ಟ್ ನಂಬರ್. ಎರಡು ಸಂಖ್ಯೆಗಳ ಮೊತ್ತ 45, ಅದರಲ್ಲಿ ಒಂದ್ ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 5 ಹೆಚ್ಚಿಗೆ ಇದೆ, ಹಾಗಾದ್ರೆ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ತುಂಬಾ ಈಸಿ ಇದೆ, ನೋಡಿದ ತಕ್ಷಣ ಹೇಳ್ಬೋದು ಅನ್ಕೊಳ್ತೀನಿ. ಸೊ ಎರಡನ್ನು ಸೇರಿಸಿದ್ರೆ 45 ಆಗ್ಬೇಕು, ಎರಡನ್ನು ಕಳೆದ್ರೆ 5 ಬರಬೇಕು ಅಲ್ವಾ? ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವುದು? ಇಲ್ಲ ಅಂದ್ರೆ ಮಾಮೂಲಿ ಮೆಥಡ್ ಯೂಸ್ ಮಾಡಿ. ವರ್ಷಿಕಾ, ಡಿಂಪನ ವರ್ಕೌಟ್ ಮಾಡ್ದೇನೆ ಆರಾಮಾಗಿ ಟಚ್ ಮಾಡ್ತಿದ್ದಾರೆ. ವೇದಾಂತ್ ಕರೆಕ್ಟ್, ವರ್ಷಿಕಾ ಕರೆಕ್ಟ್. ಹಾಗಾದ್ರೆ ನೀವು ವರ್ಕೌಟೇ ಮಾಡಿಲ್ಲ, ನೋಡಿದ ತಕ್ಷಣ ಹಾಗೆ ಟಕ್ ಟಕ್ ಅಂತ ಆನ್ಸರ್ ಹೇಳ್ತಾ ಇದ್ದೀರಾ. ಓಹೋ, 27 ಜನ 50 ಅಂತ ಹಾಕಿದ್ದಾರೆ, ಆಪ್ಷನ್ ಎ ಹಾಕಿದ್ದಾರೆ. ಲೋಚನಾ, ಆಯುಷ್, ಶ್ರಿಯಾನ್, ಭುವಿಕ್, ನೀವು ಎಲ್ಲರೂ ಕೂಡ ನಮ್ಮ ಕ್ಲಾಸ್ ಕೇಳ್ತಿದ್ದೀರಾ ಇಲ್ವಾ? ಧನ್ವಿತ್, ಮೋಹಿತ್, ವರ್ಷಿತಾ ಕೇಳ್ತಿಲ್ಲ ಕಣಮ್ಮ ನಿಮ್ ಕ್ಲಾಸ್ ಆದ್ರೆ. ಇಲ್ಲಿ ನೋಡ್ರಿ, ನಾವೇ ಹೇಳ್ತಾ ಇದೀವಿ ಸಮ್ ಆಫ್ 2 ನಂಬರ್ ಇಸ್ 45 ಅಂತ. ನೀವೇನ್ ಆನ್ಸರ್, ನೀವು ಸಮ್ ಹೇಳಕ್ ಕೇಳಿಲ್ಲ ಅವರು ನಿಮ್ಮನ್ನ. ಸಮ್ ಈಸ್ 45 ದೇ ಹಾವ್ ಗಿವನ್, ಅವರೇ ಕೊಟ್ಬಿಟ್ಟಿದ್ದಾರೆ 45 ಅಂತ. ನೀವು 45 ಮತ್ತೆ 5 ನ ಆಡ್ ಮಾಡಿ ಅಂತ ಅವ್ರೇನಾದ್ರು ಹೇಳಿದಾರ? ಎಲ್ಲಿ ಹೇಳಿದಾರ ಆ ತರ? 45 ಇದೆ, ಇಲ್ಲಿ 5 ಇದೆ, ಆಡ್ ಮಾಡ್ಬಿಟ್ಟು 50 ಹಾಕಿ ಅಂತ. ಸೊ 27 ಮೆಂಬರ್ಸ್ 50 ಆನ್ಸರ್ ಹಾಕಿದ್ದೀರಾ. ನಾವ್ ಹೇಳ್ತಾ ಇದೀವಿ 45 ಅಂತ ಅವರೇ ಆನ್ಸರ್ ಕೊಟ್ಟಿದ್ದಾರೆ. ಸಮ್ ಆಫ್ 2 ನಂಬರ್ಸ್ ಅಂದ್ರೆ ಎರಡು ನಂಬರ್ನ ಆಡ್ ಮಾಡಿದೀವಿ, ಆಡ್ ಮಾಡಿದಾಗ 45 ಬಂದಿದೆ. ಆದ್ರೆ ಯಾವ್ದು ಅವೆರಡು ನಂಬರ್? ಒಂದ್ ಕಂಡೀಷನ್ ಹೇಳ್ತಾರೆ, ಒನ್ ನಂಬರ್ ಈಸ್ 5 ಮೋರ್ ದನ್ ಅದರ್ ನಂಬರ್ ಅಂತ. ಒಂದ್ ನಂಬರ್ ಏನಾದ್ರು 50 ಇದ್ರೆ ಇನ್ನೊಂದ್ ನಂಬರ್ ಏನಾಗಿರ್ಬೇಕು? 5 ಜಾಸ್ತಿ ಇರಬೇಕು, 55 ಆಗುತ್ತೆ. ಅವಾಗ ಸಮ್ಮು 45 ಬರಲ್ಲ, ಸೊ ರಾಂಗ್ ಆಗುತ್ತೆ. ಲೆಟ್ ಅಸ್ ಟೇಕ್ 45 ತಗೋಣ.
ಸೊ ಒಂದ್ ನಂಬರ್ 45 ಆಗಿದ್ರೆ ಇನ್ನೊಂದು ನಂಬರ್ 5 ಜಾಸ್ತಿ ಅಂದ್ರೆ 50 ಆಗ್ಬೇಕು. ಅವಾಗ್ಲೂ ಕೂಡ ಟೋಟಲ್ 45 ಆಗಲ್ಲ, ರಾಂಗ್ ಆಯ್ತು. 25 ತಗೊಳ್ಳಿ, ಹೌದಾ? ಒಂದ್ ನಂಬರ್ ಏನಾದ್ರೂ 25 ಆಗಿದ್ರೆ ಇನ್ನೊಂದು ನಂಬರ್ ಏನಾಗುತ್ತೆ 30 ಆಗುತ್ತೆ. ಅವಾಗ್ಲೂ ಕೂಡ ಚಿಕ್ಕ ನಂಬರ್ 25 ಆಗಲ್ಲ. ಗ್ರೇಟೆಸ್ಟ್ ನಂಬರ್ ಕೇಳಿದಾರಲ್ವಾ ಅವರು? ಓಕೆ, ಸೊ ಒಂದು ಲೆಸ್ ಇರಬೇಕು, 5 ಲೆಸ್ ಇರಬೇಕು. 5 ಲೆಸ್ ಅಂದ್ರೆ ಒಂದ್ ನಂಬರ್ ಏನಾದ್ರೂ 25 ಆಗಿದ್ರೆ ಅದಕ್ಕಿಂತ 5 ಕಡಿಮೆ ಮಾಡಿ ಇನ್ನೊಂದು ನಂಬರ್ನ. 25 ಒಂದ್ ನಂಬರು, ಇನ್ನೊಂದು ನಂಬರು 5 ಲೆಸ್ ಅಂದ್ರೆ 20. ಈಗ ಎರಡನ್ನೂ ಆಡ್ ಮಾಡಿದ್ರೆ 45 ಬರ್ತಾ ಇದೆ. ಹಾಗಾದ್ರೆ ಆ ಆನ್ಸರ್ 25 ಮತ್ತೆ 20 ಅಂತ ಆಯ್ತು. ಈಗ ಎರಡು ನಂಬರ್ ಸಿಕ್ಕಿದೆ ನಮಗೆ. ಎರಡೂ ನಂಬರ್ ಅಲ್ಲಿ ಅವರು ದೊಡ್ಡ ನಂಬರ್ ಕೇಳಿದ್ರೆ 25 ಹಾಕಿ, ಚಿಕ್ಕ ನಂಬರ್ ಕೇಳಿದ್ರೆ 20 ಹಾಕಿ. ಇಲ್ಲಿ ದೊಡ್ಡ ಸಂಖ್ಯೆ ಅಂದ್ರೆ ಗ್ರೇಟೆಸ್ಟ್ ನಂಬರ್ ಕೇಳಿದರೆ ವಿ ಹ್ಯಾವ್ ಟು ಆಪ್ಟ್ ದಿಸ್ ಒನ್, ಆಪ್ಷನ್ ಸಿ. ಇಷ್ಟು ಸಿಂಪಲ್ ಇದೆ. ಆಪ್ಷನ್ ಕಡೆಯಿಂದ ಹೋದ್ರೂ ಕೂಡ ನಿಮಗೆ ಸಿಕ್ಬಿಡುತ್ತೆ. 50 ಹೇಗಾಗುತ್ತೆ? 45 ಸಮ್ ಅಂತ ಹೇಳ್ತಾ ಇದೀವಿ ನಾವು. ಫಾರ್ ಎಕ್ಸಾಂಪಲ್ ಅಲ್ಲಿ ಇರೋದೇ 45 ಚಾಕ್ಲೇಟ್ಸ್, ಇಬ್ರು ತಿಂದಿದ್ದಾರೆ. ಹಾಗಾದ್ರೆ ಒಬ್ರು ಎಷ್ಟು ತಿಂದ್ರು ಅಂತಂದ್ರೆ ನೀವು 50 ಚಾಕ್ಲೇಟ್ ಅಂತ ಹಾಕ್ತೀರಾ ಆನ್ಸರ್? ಪ್ರೀತಮ್ ಹಾಕ್ತೀರಾ? ನೀವು ಹಾಕಿದ್ದೀರಾ? ಆಯುಷ್, ಶ್ರಿಯಾನ್, ಭುವಿಕ್, ವೇದಿಕ್, ರೋಹನ್ ಕೆ, ತಶ್ವಿನ್, ದಿಯಾ ನೀವು ಅಷ್ಟೇ, ಸ್ಫೂರ್ತಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿದೆ, ನೋಡೋಣ ಯಾರು ಯೋಚನೆ ಮಾಡ್ತೀರಾ ಅಂತ ಹೇಳಿ. ಇಲ್ಲೊಂದು ವರ್ಡ್ ನಿಮಗೆ ಇದು ಅರ್ಥ ಆಗಿಲ್ಲ ಅನ್ಸುತ್ತೆ. 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತ, ಸಮ್ ಆಫ್ 3 ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳ್ತಾರೆ. ಕನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಏನು ಅಂದ್ರೆ ಹೇಳ್ತೀನಿ ನೋಡಿ. 6, 7, 8. 6 ಆದ್ಮೇಲೆ 7 ಬರುತ್ತೆ, 7 ಆದ್ಮೇಲೆ 8 ಬರುತ್ತೆ. ಇದನ್ನ ನಾವು ಕ್ರಮಾನುಗತ ಸಂಖ್ಯೆಗಳು ಅಂತ ಹೇಳ್ತೀವಿ, ಅಂದ್ರೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬೇರೆದು ಇನ್ನೊಂದು 10 ಇದ್ರೆ 11, 12. ಸೊ ಇಲ್ಲಿ 3 ಕಾನ್ಸಿಕ್ಯೂಟಿವ್ ನಂಬರ್ಸ್, ಇವು 3 ಕೂಡ ಒಂದಾದ್ಮೇಲೆ ಒಂದು ಬರುತ್ತೆ ಅಂತ ಅರ್ಥ. ಸೊ ಆ ತರ ಯಾವ್ದೋ 3 ನಂಬರ್ ಇದೆಯಂತೆ, ಆ 3 ಕೂಡ ಒಂದಾದ್ಮೇಲೆ ಒಂದಿದೆ. ಆ 3 ನಂಬರ್ನ ಆಡ್ ಮಾಡಿದ್ರೆ 180 ಇದೆ. 3 ನಂಬರ್ ದ ಸಮ್ ಆಫ್ 3 ನಂಬರ್ ಕಾನ್ಸಿಕ್ಯೂಟಿವ್ ನಂಬರ್ಸ್. ಸ್ಪೆಷಲ್ ವರ್ಡ್ ಕಾನ್ಸಿಕ್ಯೂಟಿವ್ ನಂಬರ್. ಕಾನ್ಸಿಕ್ಯೂಟಿವ್ ನೆನ್ಪಿಟ್ಕೊಳ್ಳಿ, ಕ್ರಮಾನುಗತ ಸಂಖ್ಯೆ. ಕ್ರಮಾನುಗತ ಸಂಖ್ಯೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ನಂಬರ್ ಏನಾದ್ರೂ 50 ಆಗಿದ್ರೆ ಇನ್ನೊಂದು ನಂಬರು 51 ಆಗುತ್ತೆ, ಇನ್ನೊಂದು ನಂಬರ್ 52 ಆಗುತ್ತೆ. ಈ ರೀತಿ 3 ನಂಬರ್ ಇದೆಯಂತೆ. ಈ 3 ನಂಬರ್ನ ಆಡ್ ಮಾಡಿದ್ರೆ ಆನ್ಸರ್ 180 ಬರಬೇಕು. ಅವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಯ್ತಾ? ಟ್ರೈ ಮಾಡ್ತೀರಾ? ನೋಡೋಣ. ನಾನು ಇದಕ್ಕೆ ಈಸಿಯಾಗಿ ಹೇಳ್ಕೊಡ್ತೀನಿ ಹೇಗ್ ಮಾಡೋದು ಅಂತ, ನೀವು ಟ್ರೈ ಮಾಡಿ ನೋಡೋಣ. ನೋಡಿದ ತಕ್ಷಣ ಹೇಳ್ಬೋದು, ನಾನು ಹೇಳ್ಕೊಟ್ಟ ಮೇಲೆ ನಿಮಗೆ ಗೊತ್ತು ನೋಡಿದ ತಕ್ಷಣ ಹೇಳೋದು. ಮಕ್ಕಳೇ, ಮಧ್ಯದ ನಂಬರ್ನ ಫೈಂಡ್ ಔಟ್ ಮಾಡ್ಕೋಬಹುದು ಈಸಿಯಾಗಿ. ಎಸ್, ಓನ್ಲಿ 4 ಮೆಂಬರ್ಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ಅದು ಯಾರ್ಯಾರು ಅಂತಂದ್ರೆ ವಿಜಯ್ ಗೌಡ, ಖುಷ್ವಂತ್, ವೇದಾಂತ್ ಮತ್ತೆ ಮಾನ್ವಿಕಾ. ವಿಜಯ್ ಗೌಡ ಹೇಗ್ ಸಾಲ್ವ್ ಮಾಡಿದ್ರಿ ಈ ಕ್ವಶನ್, ನಿಮಗೆ ಹೇಗ್ ಗೊತ್ತಾಯ್ತು ಅಂತ ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರಾ? ಹೆಂಗೆ ನೀವು ಟಕ್ ಅಂತ ಆನ್ಸರ್ ಮಾಡಿದ್ರಿ? ಸುಮ್ನೆ ಅಂದಾಜಲ್ಲಿ ಮಾಡಿದ್ರ? ವಿಜಯ್ ಗೌಡ. ವೇದಾಂತ್ ಎಕ್ಸ್ಪ್ಲೈನ್ ಮಾಡಕ್ ರೆಡಿ ಇದ್ದಾರೆ. ಓಕೆ, ವಿಜಯ್ ಗೌಡ ರೆಡಿ ಇಲ್ಲ ಅಂದ್ರೆ ವೇದಾಂತ್ ಕೇಳ್ತೀನಿ ನಾನು. ವೇದಾಂತ್ ಹೇಳಿ, ಹೇಗ್ ಸಾಲ್ವ್ ಮಾಡಿದ್ರಿ ಈ ಕ್ವಶನ್ ನ? ಹೇಗ್ ಗೊತ್ತಾಯ್ತು ನಿಮಗೆ ಸ್ಮಾಲೆಸ್ಟ್ ನಂಬರ್ 59 ಅಂತ? ಸರ್ ಫಸ್ಟ್ ಸ್ಮಾಲೆಸ್ಟ್ ನಂಬರ್ 57 ಅನ್ನು ಚೆಕ್ ಮಾಡಿದೆ ಸರ್. 57, 58, 59 ಅನ್ನು ಆಡ್ ಮಾಡಿದೆ ಸರ್, ಬರ್ಲಿಲ್ಲ. ಓಕೆ, ಇಷ್ಟೆಲ್ಲ ಮಾಡ್ಲಿಕ್ಕೆ ಟೈಮ್ ಸಾಕಾಯ್ತಾ? ಓಕೆ, ಆಯ್ತು, ಮಾಡದೆ ಬರ್ಲಿಲ್ಲ. ನೆಕ್ಸ್ಟ್ ಯಾವ್ದು ಟ್ರೈ ಮಾಡಿದ್ರಿ? ಸರ್ 58 ಟ್ರೈ ಮಾಡಿದೆ ಸರ್, ಅದ್ರಲ್ಲೂ ಬರ್ಲಿಲ್ಲ. ಓಕೆ, ಅವಾಗ 59 ಟ್ರೈ ಮಾಡಿದ್ರೆ 59 ಏನಾದ್ರು ಸ್ಮಾಲೆಸ್ಟ್ ನಂಬರು, ನೆಕ್ಸ್ಟ್ ನಂಬರ್ 60, ನೆಕ್ಸ್ಟ್ ನಂಬರ್ 61. ಈ 3 ನಂಬರು ಕಾನ್ಸಿಕ್ಯೂಟಿವ್ ನಂಬರು. ಈ 3 ಆಡ್ ಮಾಡಿದ್ರೆ 180 ಬರುತ್ತೆ. ಹಾಗಾಗಿ 59 ಇಸ್ ದ ಆನ್ಸರ್ ಅಂತ ಹೇಳ್ತಾ ಇದ್ದೀರಾ, ಹೌದಾ? ಸರ್ ಬಟ್ ನಾನ್ ಹೇಳೋದು ಇದಕ್ಕೆ ನೀವು ಹೌದು ಆನ್ಸರ್ ಕಡೆಯಿಂದ ಹೋಗಿ ಟ್ರೈ ಮಾಡ್ಬೋದು. ಬಟ್ ಬೆಟರ್ ಅಂದ್ರೆ ಮಧ್ಯದ ಆನ್ಸರ್ ನಾವು ಹುಡುಕೋಬಹುದು. ಹೇಗೆ ಅಂದ್ರೆ ಇಲ್ಲಿ 3 ನಂಬರ್ಸ್ ಇರೋದ್ರಿಂದ ನಿಮಗೆ ಯಾವ ನಂಬರ್ ಅಂತ ಗೊತ್ತಿಲ್ಲ.
ಈ ಮೂರು ನಂಬರು ಗೊತ್ತಿಲ್ಲ ನಮಗೆ, ಬಟ್ ಸಮ್ ಆಫ್ 3 ನಂಬರ್ಸ್ ಈಸ್ 180 ಅಂತ ಗೊತ್ತು. ಈಗ 180ನ ನಾವು 3 ನಂಬರ್ಸ್ಗೂ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ರೆ 3 1s 3 6 18, ಹಾಗಾದ್ರೆ 60 ಬರುತ್ತೆ. ಸೊ ನಿಮಗೆ ಈ ರೀತಿ ಡಿವೈಡ್ ಮಾಡಕ್ ಬರಲ್ಲ ಅಂದ್ರೆ ನಾನು ಈ ರೀತಿನೇ ಮಾಡ್ತೀನಿ. 3 6 18, 0 0 ಇದೆ, 3 0s 0, 60 ಬಂತು. ಸೆಂಟ್ರ್ ನಂಬರ್ 60 ಅಂತ. ಸೊ ಈಗ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ, 61 ಆಗಿರುತ್ತೆ. ಅದಕ್ಕಿಂತ ಒಂದು ಕಮ್ಮಿ ಮಾಡ್ತೀನಿ, ಬ್ಯಾಕ್ವರ್ಡ್ ನಂಬರು 59 ಆಗುತ್ತೆ. ಆವಾಗ ನೋಡಿ, ಗ್ರೇಟೆಸ್ಟ್ ನಂಬರ್ ಅಂತ ಕೇಳಿದ್ರೆ 61, ಸ್ಮಾಲೆಸ್ಟ್ ನಂಬರ್ ಕೇಳಿದರೆ 59, ಮಿಡ್ಲ್ ನಂಬರ್ ಮಧ್ಯದ ಸಂಖ್ಯೆ ಅಂತ ಕೇಳಿದ್ರೆ 60. ಇಲ್ಲಿ ಯಾವ್ದು ಕೇಳಿದ್ದಾರೆ, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಅಮಾಂಗ್ ದೆಮ್ ಅಂತ ಕೇಳಿದ್ದಾರೆ. ಈ ಮೂರರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು, ದಟ್ ಈಸ್ 59. ಅವಾಗ ನಿಮ್ಮ ಆನ್ಸರ್ 59. ಅರ್ಥ ಆಯ್ತಲ್ವಾ? ಸೊ ಇವಾಗ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ನೋಡೋಣ. ಇನ್ನೊಂದು, ಓಕೆ, ಸೇಮ್ ಕ್ವಶನ್, ಬರೀ ನಂಬರ್ ಮಾತ್ರ ಚೇಂಜ್ ಮಾಡ್ತೀನಿ. ಇಲ್ಲಿ 180 ಬದಲಾಗಿ ನೀವು 180 ಬದಲಾಗಿ 120 ಬರ್ಕೊಳ್ಳಿ, 180 ಬದಲಾಗಿ 120 ಬರ್ಕೊಳ್ಳಿ, ಅಂಡ್ ಸ್ಮಾಲೆಸ್ಟ್ ಬದಲಾಗಿ ಗ್ರೇಟೆಸ್ಟ್ ಅಂತ ಬರ್ಕೊಳ್ಳಿ. ಅಂದ್ರೆ ನಮಗೆ ಚಿಕ್ಕ ಸಂಖ್ಯೆ ಬೇಡ, ಇವಾಗ ಆ ಮೂರರಲ್ಲಿ ದೊಡ್ಡ ಸಂಖ್ಯೆ ಬೇಕು. ಓಕೆನಾ? ನಾವು ಇವಾಗ ಆಪ್ಷನ್ಸ್ ಕೊಡ್ತೀವಿ. ಆಪ್ಷನ್ ಎ 120, ಆಪ್ಷನ್ ಬಿ 39, ಆಪ್ಷನ್ ಸಿ 49. ಸಾರಿ, ಆಪ್ಷನ್ಸ್ ತಪ್ಪಾಗಿತ್ತಲ್ವಾ? 39, 40, 41, option D 42. Okay. Sum of 3 number is 120. ಅದು ಬರೀ ನಂಬರ್ಸ್ ಅಲ್ಲ, ಕಾನ್ಸಿಕ್ಯೂಟಿವ್ ನಂಬರ್, ಒಂದು ಹೊಸ ವರ್ಡ್ ಇದೆ, ಕ್ರಮಾನುಗತ ಸಂಖ್ಯೆಗಳು. 3 ಕಾನ್ಸಿಕ್ಯೂಟಿವ್ ನಂಬರ್ಸ್. ಕಾನ್ಸಿಕ್ಯೂಟಿವ್ ಅಂದ್ರೆ ಕಂಟಿನ್ಯೂಸ್ ನಂಬರ್ಸ್ ಅಂತ. ಸೊ ಒಂದ್ ನಂಬರ್ ಏನಾದ್ರೂ 10 ಆಗಿದ್ರೆ ಇನ್ನೊಂದು ನಂಬರ್ 11 ಆಗಿರ್ಬೇಕು, ಇನ್ನೊಂದು ನಂಬರ್ 12 ಆಗಿರ್ಬೇಕು. ಈ ಮೂರನ್ನು ಆಡ್ ಮಾಡಿದ್ರೆ ಎಷ್ಟೋ ಬರುತ್ತೆ ಆನ್ಸರ್. ಆಯ್ತಾ? ಅದರಲ್ಲಿ ನಮಗೆ ಯಾವ್ದು ಬೇಕು ಅಂತ ಅವರು ಕೊಟ್ಟಿದ್ದಾರೆ. ಓಕೆ, ರೆಡಿ? ಮಕ್ಳು, ನೀವು ಆನ್ಸರ್ ಮಾಡಿದಾಗ ಹೇಗ್ ಮಾಡಿದ್ರಿ ಅಂತಾನು ಕೂಡ ಹೇಳೋಷ್ಟು ಗೊತ್ತಿರ್ಬೇಕು ನಿಮಗೆ. ಅಟ್ಲೀಸ್ಟ್ ನಿಮ್ದೇ ಆದ ಮೆಥಡ್. ವೇದಾಂತ್ ಹೇಳಿದ್ರು, ಸರ್ ನಾವು ಆನ್ಸರ್ನ ಟ್ರೈ ಮಾಡಿ ಆಡ್ ಮಾಡಿ ಟ್ರೈ ಮಾಡಿದ್ವಿ ಅಂತ. ಆ ತರ ನೀವು ಕೂಡ ಹೇಳಲಿಕ್ಕೆ ರೆಡಿ ಇರಬೇಕು. ಡಿಂಪನ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದೀರಾ ನೋಟ್ಬುಕ್ ಅಲ್ಲಿ? ಹಂಗೆ ಕೈ ಹಿಂಗನೆ ನಮಗೆ ಜಸ್ಟ್ ಥಮ್ಸ್ ಅಪ್ ಮಾಡಿ ಸಾಕು, ಗೊತ್ತಾಗುತ್ತೆ. ನಿಮ್ಮನ್ನ ನೋಡ್ತಾ ಇದ್ದೀನಿ, ಥಮ್ಸ್ ಅಪ್ ಮಾಡ್ರಿ. ಬರ್ಕೊಂಡಿದ್ರೆ ಅಂದ್ರೆ ನೀವು ಥಮ್ಸ್ ಅಪ್ ಮಾಡಿ ಅಲ್ಲೇನೆ. ಓಕೆ, ದಿಯಾ ಕರೆಕ್ಟ್ ಮಾಡಿದ್ರಿ, ಬೆನಕ ಕರೆಕ್ಟ್, ವೇದಾಂತ್ ಕರೆಕ್ಟ್, ಡಿಂಪನ ಕರೆಕ್ಟ್, ಶಾಂತ್ ಕುಮಾರ್ ಕರೆಕ್ಟ್, ವರ್ಷಿಕಾ ಕರೆಕ್ಟ್, ವಿಜಯ್, ಅಚ್ಯುತ್. ಯಾರಾದ್ರೂ ಒಬ್ರು ಎಕ್ಸ್ಪ್ಲೈನ್ ಮಾಡ್ಬೇಕು ಇವಾಗ ನಮಗೆ. ನಾನು ಕೇಳ್ತೀನಿ ಯಾರನ್ನಾದ್ರೂ ಒಬ್ರನ್ನ. ಕಲ್ಪಿತಾ ಹ್ಯಾಂಡ್ ರೈಸ್ ಮಾಡಮ್ಮ. ಕಲ್ಪಿತಾ, ಇದನ್ನ ಹೇಗೆ ಸಾಲ್ವ್ ಮಾಡಿದ್ರಿ ಅಂತ ಹೇಳಿ ನೋಡೋಣ. ಕನ್ಸಿಕ್ಯೂಟಿವ್ ನಂಬರ್ಸ್, ಮೂರು ಸಂಖ್ಯೆಗಳ ಮೊತ್ತ 120 ಅಂತ ಕೊಟ್ಟಿದ್ದಾರೆ. ಕಲ್ಪಿತಾ ಮೈಕ್ ಆನ್ ಆಗ್ಲಿಲ್ವಾ? ಪವಿಶ್ ಹೇಳು ನೀನೆ. ಪವಿಶ್, go ahead. Yes, sir. Sir, 2 ಇಂದ 120 ನ ಡಿವೈಡ್ ಮಾಡಬೇಕು. ಆಯ್ತು, 60 ಬಂತು. 2 ಇಂದ ಡಿವೈಡ್ ಮಾಡಿದ್ರೆ 120 ನ 2 ಇಂದ ಡಿವೈಡ್ ಮಾಡಿದ್ರೆ 60 ಬರುತ್ತೆ. 60 ಬರೆದ್ಬಿಡ್ಲಾ ಇಲ್ಲಿಗೆ? ಸರ್ 3 ಇಂದ ಮಾಡಬೇಕು. 3 ಇಂದ ಮಾಡಬೇಕು. 3 ಇಂದ ಮಾಡಿದ್ರೆ ಎಷ್ಟು ಬರುತ್ತೆ? 120 ನ ನಾವು 3 ಇಂದ ಡಿವೈಡ್ ಮಾಡಿದ್ವಿ. 3 4s 12, ಹಾಗಾದ್ರೆ 40 ಬಂತು. ಹೌದಾ? ಸೊ ಮಿಡ್ಲ್ ನಂಬರ್ ಸಿಕ್ತು ನಮಗೆ 40 ಅಂತ.
ಹಾಗಾದ್ರೆ ಅದರ ಪ್ರೆಡಿಸಾಸರ್ ಎಷ್ಟಾಗುತ್ತೆ ಅಂದ್ರೆ ಹಿಂದಿನ ಸಂಖ್ಯೆ 39 ಆಗುತ್ತೆ, ಅದರ ಸಕ್ಸಸರ್ ಅಂದ್ರೆ ಮುಂದಿನ ಸಂಖ್ಯೆ 41 ಆಗುತ್ತೆ. ಈ ಮೂರು ಆಡ್ ಮಾಡಿದ್ರೆ 120 ಆಗುತ್ತೆ. ಆನ್ಸರ್ ಇದು ಏನ್ ಕೇಳಿದಾರೆ ಅವರು? ಗ್ರೇಟೆಸ್ಟ್ ನಂಬರ್ ಕೇಳಿದಾರೆ ಅಮಾಂಗ್ ದೆಮ್. ಹಾಗಾದ್ರೆ ಗ್ರೇಟೆಸ್ಟ್ ನಂಬರ್ 41. ಸೊ 41 ಇಸ್ ದ ಆನ್ಸರ್. ಕರೆಕ್ಟಾ? ಹಾಗಾದ್ರೆ ನಿಮಗೆ ಮೊದಲು ಗೊತ್ತಾಗ್ಬೇಕು 3ರಿಂದ ಡಿವೈಡ್ ಮಾಡಬೇಕು ಅಂತ ಹೇಳಿ, ಹೌದಾ? ಓಕೆ. ಕಾನ್ಸಿಕ್ಯೂಟಿವ್ ನಂಬರ್ಸ್. ಅಥವಾ ನಿಮಗೆ ಸ್ವಲ್ಪ ಕ್ವಶನ್ ಚೇಂಜ್ ಮಾಡಿ ಬೇರೆ ತರನು ಕೇಳ್ಬಹುದು. ಅದನ್ನ ನಾವು ಬೇರೆ ಬೇರೆ ತರ, ಅಂದ್ರೆ ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಅಂತ ಕೇಳ್ತಾರೆ, ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಕೇಳ್ಬೋದು. ಆ ತರ ಏನೇ ಕೇಳಿದ್ರು ಕೂಡ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಅದನ್ನ. ಓಕೆ ಮಕ್ಕಳೇ, ಇದು ಬರೀ ಅಡಿಷನ್ನಿಗೆ ಸಂಬಂಧಪಟ್ಟಂತೆ ನಾವು ಇದುವರೆಗೂ ಕೂಡ ಡಿಸ್ಕಸ್ ಮಾಡಿದ್ವಿ. ಇನ್ನ ಇದರಲ್ಲಿ ಏನಿದೆ? ಮಲ್ಟಿಪ್ಲಿಕೇಶನ್ ಇದೆ ಈ ಲೆಸನ್ ಅಲ್ಲಿ, ಡಿವಿಷನ್ ಇದೆ, ಆಯ್ತಾ? ಜೊತೆಗೆ ಎಲ್ಲಾ ಕ್ವಶನ್ ಅಂದ್ರೆ ಎಲ್ಲಾ ಆಪರೇಷನ್ಸ್ ಸೇರ್ಕೊಂಡು ಬರುವಂತ ಕ್ವಶನ್ಸ್ ಕೂಡ ಬರುತ್ತೆ. ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಎಲ್ಲವೂ ಒಂದೇ ಕ್ವಶನ್ ಅಲ್ಲೂ ಕೂಡ ಬರುವಂತ ಕ್ವಶನ್ಸ್ ಕೂಡ ಇರುತ್ತೆ. ಅವಾಗೆಲ್ಲ ಯಾವ ರೀತಿ ಮಾಡ್ತೀರಾ ನೀವು? ಸೊ ಯಾವ್ದನ್ನು ಕೂಡ ಅವರು ಡೈರೆಕ್ಟ್ ಆಗಿ ಕ್ವಶನ್ ಕೇಳೋದೇ ಇಲ್ಲ, ಆಯ್ತಾ? ಹಾಗಾಗಿ ನೀವೆಲ್ಲದಕ್ಕೂ ಕೂಡ ರೆಡಿ ಇರಬೇಕು. ಮಲ್ಟಿಪಲ್ ಮಾಡಕ್ ರೆಡಿ ಇರಬೇಕು, ಡಿವಿಷನ್ ಮಾಡಕ್ ರೆಡಿ ಇರಬೇಕು, ಅಡಿಷನ್ ಮಾಡಕ್ ಬರಬೇಕು. ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ಬೇಕು. ಆ ತರದೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡೋಣ. ಸೊ ಅದಕ್ಕಿಂತ ಮೊದಲು ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು, ಅದು ಯಾಕೆ ಬೇಕು ನಮಗೆ, ಮಲ್ಟಿಪ್ಲಿಕೇಶನ್ ಏಕೆ ಹೆಲ್ಪ್ ಆಗುತ್ತೆ ಸರ್, ಅಡಿಷನ್ ಆದ್ಮೇಲೆ ಸಬ್ಟ್ರಾಕ್ಷನ್ ಹೇಳ್ಕೊಡ್ಬೇಕಿತ್ತಲ್ಲ ಅಂತ ನೀವು ಕೇಳ್ತೀರಾ. ಸೊ ಇದೊಂಥರ ಈ ಮಲ್ಟಿಪ್ಲಿಕೇಶನ್ ಮತ್ತೆ ಅಡಿಷನ್ ಒಂಥರ ಬ್ರದರ್ಸ್ ಇದ್ದಂಗೆ. ಸೊ ಸೇಮ್ ಇವೆರಡು ಕೂಡ, ಆದ್ರೆ ಮಾಡೋ ಮೆಥಡ್ ಬೇರೆ, ಆದ್ರೆ ಆನ್ಸರ್ನ ನಾವು ಒಂದೇ ತರ ತಗೋಬಹುದು ಎರಡನ್ನೂ ಕೂಡ. ಅಂದ್ರೆ ಈಸಿ ಮಾಡ್ಕೊಳಕ್ಕೋಸ್ಕರ ಅಷ್ಟೇ ಮಲ್ಟಿಪ್ಲಿಕೇಶನ್ ಇರೋದು. ನೋಡಿ, ನಾವು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅಡಿಷನ್ ಇಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್. ಅಡಿಷನ್ ನ ಸಿಂಪಲ್ ಆಗಿ ಮಾಡೋದು, ಅಂದ್ರೆ ಸಿಂಪ್ಲಿಫೈ ಮಾಡೋದೇ ಮಲ್ಟಿಪ್ಲಿಕೇಶನ್. ಉದರ ಸುಲಭ ರೂಪವೇ ಗುಣಾಕಾರ. ಇಲ್ಲೊಂದು ಏನೋ ವರ್ಡ್ ಬರ್ದಿದೀವಿ ನಾವು ನೋಡಿ, ಗುಣಾಕಾರದ ಅನನ್ಯತಾಂಶ 1 ಅಂತ ಹೇಳಿ. ಏನ್ ಅನನ್ಯತಾಂಶ ಅಂದ್ರೆ, ಐಡೆಂಟಿಟಿ ಎಲಿಮೆಂಟ್ ಈಸ್, ಮಲ್ಟಿಪ್ಲಿಕೇಶನ್ ನ ಐಡೆಂಟಿಟಿ ಎಲಿಮೆಂಟ್ ಈಸ್ 1 ಅಂತ. ಅಂದ್ರೆ ಯಾವುದೇ ನಂಬರ್ನ ನೀವು 1 ಇಂದ ಮಲ್ಟಿಪಲ್ ಮಾಡಿದ್ರೆ ಯಾವ ನಂಬರ್ ಇಂದ ಮಲ್ಟಿಪಲ್ ಮಾಡಿರ್ತೀರೋ ಅದೇ ನಂಬರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 53 into 1 is equal to 53ನೇ. ಸೊ ಹಾಗಾಗಿ 1 ಅನ್ನ ನಾವು ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಅನನ್ಯತಾಂಶ ಅಂತ ಹೇಳಿ. ಅಂದ್ರೆ ಏನು ಚೇಂಜ್ ಆಗೋದಿಲ್ಲ, ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ ಏನು ಚೇಂಜ್ ಆಗಲ್ಲ. ಸೊ 35 into 1 is equal to 35. ನಿಮಗೆ ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ ಈ ತರ ಸಿಂಪಲ್ ಆಗಿ ನಿಮ್ಗೆ ಕ್ವಶನ್ ಕೇಳ್ಬೋದು ಅವರು. ಹೇಗೆ ಅಂದ್ರೆ, ಸುಮ್ಮನೆ ಮಲ್ಟಿಪ್ಲೈಡ್ ಬೈ ನೋಡಿ, ಪ್ರಾಡಕ್ಟ್ 360ನೇ ಬಂದಿದೆ. 360 ಅನ್ನ ಯಾವ್ದ್ರಿಂದ ಮಲ್ಟಿಪಲ್ ಮಾಡಿದ್ರೆ 360 ಬರುತ್ತೆ? 1 ಇಂದ ಮಲ್ಟಿಪಲ್ ಮಾಡಿದ್ರೆ 360 ಬರುತ್ತೆ. ಅದೇ ತರ ಇಂಟು 1 is equal to ಎಷ್ಟು ಆನ್ಸರ್ ಅಂದ್ರೆ 526, ಅಥವಾ 1 is equal to 7800 ಅಂದ್ರೆ ಈ ನಂಬರ್ ಖಾಲಿ ತೋರಿಸ್ತಾರೆ. ಸೊ ಆನ್ಸರ್ 7896 ಬಂದಿದೆ, 1 ಇಂದ ಮಲ್ಟಿಪಲ್ ಮಾಡಿದ್ದಾರೆ. ಹಾಗಾದ್ರೆ ಈ ಮಲ್ಟಿಪ್ಲಿಕ್ಯಾಂಡ್ ಏನಾಗಿರುತ್ತೆ ಅಂತಂದ್ರೆ 7896 ಆಗಿರುತ್ತೆ. ಇದೇ ನಂಬರ್ನೇ ಇಲ್ಲೂ ಕೂಡ ಇರುತ್ತೆ. ಓಕೆ, ಜೊತೆಗೆ ಮಲ್ಟಿಪ್ಲಯರ್, ಮಲ್ಟಿಪ್ಲಿಕ್ಯಾಂಡ್, ಪ್ರಾಡಕ್ಟ್. ಈ ಸಮ್ ಅಂತ ನೀವು ಏನ್ ನೆನ್ಪಿಡ್ಕೊಂಡ್ರಿ, ಈಗ ಇಲ್ಲಿ ಪ್ರಾಡಕ್ಟ್ ಅಂತ ನೆನ್ಪಿಡ್ಕೋಬೇಕು. ಪ್ರಾಡಕ್ಟ್ ಅಂದ್ರೆ ಕನ್ನಡದಲ್ಲಿ ಗುಣಲಬ್ಧ. ಬರುವಂತ ಉತ್ತರವನ್ನ ನೋಡಿ, 7 is a multiplier ಗುಣ್ಯ, ಮಲ್ಟಿಪ್ಲಿಕ್ಯಾಂಡ್ ಗುಣಕ, ಅಂಡ್ ಆನ್ಸರ್ ನ ನಾವು ಗುಣಲಬ್ಧ ಅಥವಾ ಪ್ರಾಡಕ್ಟ್ ಅಂತ ಕರಿತೀವಿ. ಮಲ್ಟಿಪ್ಲಯರ್, ಮಲ್ಟಿಪ್ಲಿಕ್ಯಾಂಡ್ ಅಂಡ್ ಪ್ರಾಡಕ್ಟ್. ಇದರಲ್ಲಿ ಅವತ್ತೇ ಹೇಳಿದ್ವಿ ನಾವು, ಕಮ್ಯುಟೇಟಿವ್ ಲಾ ಅಂದ್ರೆ ಪರಿವರ್ತನಾ ನಿಯಮ. 3 4s ಅಂದ್ರೂ ಕೂಡ 12ನೇ, 4 3s ಅಂದ್ರೂ ಕೂಡ 12ನೇ, ಏನು ಡಿಫರೆನ್ಸ್ ಇಲ್ಲ. 3 4s ಅಂಡ್ 4 3s ಬೋತ್ ಆರ್ ಸೇಮ್, ರೈಟ್? 6 8s ಅಂದ್ರೂ 48ನೇ, 8 6s ಅಂದ್ರೂ ಕೂಡ 48ನೇ.
ಆನ್ಸರ್ ಏನದು 84 ಆಗಲ್ಲ. ಇವೆರಡನ್ನು ಚೇಂಜ್ ಮಾಡಿದ ತಕ್ಷಣ ಇವು ಕೂಡ ಚೇಂಜ್ ಆಗೋದಿಲ್ಲ. ಓಕೆ, ಅಸೋಸಿಯೇಟಿವ್ ಲಾ ಅಂತಂದ್ರೆ ನೀವು ಮೊದಲು ಇದನ್ನ ಮಲ್ಟಿಪಲ್ ಮಾಡಿ, ಸೇಮ್ ಅಡಿಷನ್ ಏನ್ ಬರುತ್ತೋ ಅದೇ ರೂಲ್ಸ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 6 ಮತ್ತೆ 5 ನ ಮಲ್ಟಿಪಲ್ ಮಾಡಿ 30 ಬರುತ್ತೆ. 30 ಮತ್ತೆ 4 ನ ಮಲ್ಟಿಪಲ್ ಮಾಡಿದ್ರೆ 120 ಬರುತ್ತೆ. ಅದ್ರ ಬದಲಾಗಿ ನಾವು 4 ಮತ್ತೆ 6 ನ ಮೊದಲೇ ಮಲ್ಟಿಪಲ್ ಮಾಡಿ ಆಮೇಲೆ 5 ಇಂದ ಮಲ್ಟಿಪಲ್ ಮಾಡಿದ್ರು ಕೂಡ 24 ಇಂಟು 5 ಅವಾಗ್ಲೂ ಕೂಡ ಆನ್ಸರ್ 120ನೇ ಬರುತ್ತೆ. ಅಂದ್ರೆ ಯಾವ್ದ್ರಿಂದನಾರು ಮಲ್ಟಿಪಲ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ತರನಾರು ಮಾಡ್ಬೋದು, ಇಲ್ಲ 4 ಇಂಟು 5 ಮಾಡಿ, 4 5 ಆಮೇಲೆ 6 ಇಂದ ಮಲ್ಟಿಪಲ್ ಮಾಡಿ, ಅವಾಗ್ಲೂ ಕೂಡ ಆನ್ಸರ್ 120ನೇ ಬರುತ್ತೆ. ಹಾಗಾದ್ರೆ ಇದನ್ನ ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ, ಸಹವರ್ತನೀಯ ನಿಯಮ. ಅಂದ್ರೆ ಅದಲು ಬದಲು ಮಾಡಿ ಮಲ್ಟಿಪಲ್ ಮಾಡೋದ್ರಿಂದ ಅದರ ವ್ಯಾಲ್ಯೂ ಅಥವಾ ಪ್ರಾಡಕ್ಟ್ ಏನು ಚೇಂಜ್ ಆಗೋದಿಲ್ಲ. ಓಕೆ, ಇನ್ನೊಂದು ರೂಲ್ ನಿಮಗೆ ಗೊತ್ತಿರುತ್ತೆ, 0ಇಂದ ಯಾವುದೇ ನಂಬರ್ನ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಅಥವಾ ಪ್ರಾಡಕ್ಟ್ 0ನೇ ಬಂದಿರುತ್ತೆ. ನಾವು ಒಂದೊಂದ್ಸಲ ಯಾವಾಗ್ಲೂ ತಮಾಷೆಯಾಗಿ ಕ್ವಶನ್ ಕೇಳ್ತಾ ಇರ್ತೀವಿ ಈ ರೀತಿಯಾಗಿ, ನೋಡಿ ಇಷ್ಟೆಲ್ಲ ನಂಬರ್ ಇದೆ, ಇದನ್ನ ನೀವು ಮಲ್ಟಿಪಲ್ ಮಾಡಿ ಆನ್ಸರ್ನ ಟಕ್ ಅಂತ ಹೇಳ್ಬೇಕು ಅಂತ ಹೇಳಿ. ಎಲ್ಲಾ ನಂಬರ್ನ ಮಲ್ಟಿಪಲ್ ಮಾಡಿ ತುಂಬಾ ಹೊತ್ತು ಆಗ್ಬೋದಾ ಅಥವಾ ಬೇಗ ಆಗುತ್ತಾ? ನೋಡೋಣ ಯಾರು ಫಾಸ್ಟ್ ಆಗಿ ಮಾಡ್ತೀರಾ ಅಂತೇಳಿ. ಯಾವುದು ಅಲ್ಲ ಅಂತ ಹೇಳಿ. ಸೊ ಇದನ್ನೆಲ್ಲ ಮಲ್ಟಿಪಲ್ ಮಾಡಿದ್ರೆ ಏನ್ ಆನ್ಸರ್ ಬರ್ಬೋದು? ಯಾವುದು ಅಲ್ವಾ? 0ನ 1ನ ಅಥವಾ ಇಲ್ಲಿ ಯಾವುದೋ ಒಂದು ದೊಡ್ಡ ನಂಬರ್ ಬರ್ಬಿಟ್ಟಿದೀನಿ ನಾನು, 389 lakh crore 3 crore 89 lakh 48,985 ಅಂತ ಹೇಳಿ. ನೋಡೋಣ ಯಾವ್ದು ಆನ್ಸರ್ ಅಂತ ಹೇಳ್ತೀರಾ ನೀವು? ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿ ಇದು ಈ ಕ್ವಶನ್. ಸರ್ ಇದು ಆನ್ಸರ್ ಯಾವುದು ಅಲ್ಲ ಅಂದ್ರೆ ನನ್ನ ಅಂತ ಹಾಕ್ಬಿಡಿ. ಇಲ್ಲ ಸರ್ ಆನ್ಸರ್ ನಮಗೆ ಗೊತ್ತಿದೆ ಅಂದ್ರೆ ನೀವು ಇದ್ರಲ್ಲಿರುವಂತ ಆನ್ಸರ್ ಯಾವ್ದೋ ಒಂದು ಇರುತ್ತೆ, ಅದ್ರಲ್ಲಿ ಆನ್ಸರ್ ಮಾಡಿ. ಪೆನ್ ಅಂಡ್ ಪೇಪರ್ ಬೇಡ ಇದಕ್ಕೆ ಅಂತ ಅನ್ಕೋತೀನಿ ನಾನು. ಜಸ್ಟ್ ನೋಡಿದ ತಕ್ಷಣ ಹೇಳ್ಬೋದು ಆನ್ಸರ್ ಯಾವುದು ಅಂತ. ಓಕೆ, ವಿಜಯ್, ಬೆನಕ, ರಾಜೀವ್, ಜಶ್ವಂತ್, ಭುವಿಕ್ 32 ಮೆಂಬರ್ಸ್ ನಮಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ದಿಯಾ ಹೇಳ್ತಾರೆ, ನಿಶಾಲ್, ಲೋಚನಾ ಎಲ್ಲ ಇದು ಯಾವುದೋ ಒಂದು ಆನ್ಸರ್ ಬರೆದಿದ್ದಾರೆ. ನಾನು ಸುಮ್ಮನೆ ಬಾಯಿಗೆ ಬಂದಿದ್ದ ಆನ್ಸರ್ ಬರೆದಿದ್ದು. ಯಾಕೆ ಅಂದ್ರೆ ಇಲ್ಲಿ 0 ಇದೆ ಅಂದ್ರೆ 0 ಇಂದ ಈ ನಂಬರ್ನ ಮಲ್ಟಿಪಲ್ ಮಾಡಿದ್ರೆ 0ನೇ ಬರುತ್ತೆ. ಅಗೈನ್ ಈ ನಂಬರ್ನ 0 ಇಂದ ಮಲ್ಟಿಪಲ್ ಮಾಡಿದ್ರೆ ಮತ್ತೆ 0 ಬರುತ್ತೆ, ಮತ್ತೆ 0 ಬರುತ್ತೆ. ಹಾಗಾದ್ರೆ ಒಂದು ಕಡೆ 0 ಇರೋದ್ರಿಂದ ಇನ್ ಎಲ್ಲೇ ಮಲ್ಟಿಪಲ್ ಮಾಡಿದ್ರು, ನೀವು ಎಷ್ಟು ನಂಬರ್ಸ್ ಇಂದ ಮಲ್ಟಿಪಲ್ ಮಾಡಿದ್ರು 0ನೇ ಪ್ರಾಡಕ್ಟ್ ಬರುತ್ತೆ. ಹಾಗಾಗಿ 0 ಇಸ್ ದ ಆನ್ಸರ್. ದಿಲೀಪ್, ಇನ್ನ ತುಂಬಾ ಜನ 1 ಅಂತ ಆನ್ಸರ್ ಮಾಡಿದೀರಾ. ನಾವು ಯೂನಿಟ್ ಡಿಜಿಟ್ ಕೇಳಿಲ್ಲ, ಪ್ರಾಡಕ್ಟೇ ಕೇಳಿದೀವಿ. ಇದರಲ್ಲಿ ಈ ತರ 0 ಬಂದಾಗ ಪ್ರಾಡಕ್ಟ್ ಅಂದ್ರೆ ಆನ್ಸರೇ 0 ಬಂದ್ಬಿಡುತ್ತೆ. ಇಲ್ಲಿ 0 ಇಲ್ಲ ಅಂದ್ರೆ, ಇಲ್ಲಿ 1 0 ಇಲ್ಲ ಅಂದಿದ್ರೆ ಅವಾಗ ನಾವು ಪ್ರಾಡಕ್ಟ್ 0 ಬರಲ್ಲ. ಅವಾಗ ಮಾಡ್ಲಿಕ್ಕೆ ಇದಕ್ಕೆ ಒಂದು 5-10 ನಿಮಿಷ ಬೇಕಾಗ್ಬೋದು, ಹೌದಾ? ಹಾಗಾಗಿ 1 ನಂಬರ್ 0 ಇರೋದ್ರಿಂದ 0 ಇಂದ ಮಲ್ಟಿಪಲ್ ಮಾಡಿದ್ರೆ ಎಲ್ಲವೂ ಕೂಡ 0 ಬರುತ್ತೆ. ಸೊ ನನಗೆ 32 ಜನ ಜಾಣರು ತರ ಕಾಣಿಸ್ತಾ ಇದ್ದೀರಾ, ಆಯ್ತಾ? ಪೂರ್ವಿಕ್, ಪರಿಣಿತಾ, ಶಾಂತಕುಮಾರ್, ಚೈತನ್ಯ, ವಿಸ್ಮಿತಾ ಎಲ್ಲ ಸರಿ ಮಾಡಿರೋರು. ಓಕೆ, ದಿಲೀಪ್, ಚಿರಾಗ್ ಆಪ್ಷನ್ ಎ ಅಂತ ಹಾಕಿದ್ದೀರಾ. ವೇದಾಂತ್ ನೀವು 1 ಅಂತ ಹಾಕಿದ್ದೀರಾ. ಸನ್ನಿಧಿ MK, ಸನ್ನಿಧಿ SV, ಕುಶಾಲ್, ತಶ್ವಿನ್, ತಿಲಕ್ ಎಲ್ರು ಆಪ್ಷನ್ ಸಿ. ಇನ್ನು ತುಂಬಾ ಜನ ಡಿ. ಓಕೆ, ಹಾಗಾದ್ರೆ ಕಲ್ಪಿತಾ, ಯಮುನಾ, ವರ್ಷಿತಾ ಯಾಕೆ ನಿಮಗೆ? ಶ್ರೀಶಾ ಪೋಲ್ ಬರ್ತಿಲ್ಲ ಅಮ್ಮ. ಶ್ರೀಶಾ ಹ್ಯಾಂಡ್ ರೈಸ್ ಮಾಡಿ. ಶ್ರೀಶಾ, ಸುಷ್ಮಾ ಅಂತ ಇದೆ. ಇಂಪನ 3 ಜನ ಹ್ಯಾಂಡ್ ರೈಸ್ ಮಾಡಿ. ಶ್ರೀಶಾ ಪೋಲ್ ಬರ್ಲಿಲ್ವಾ? ಪೋಲು ಸರ್ ಬರ್ತದ ಹೋಗ್ತದ, ಆನ್ಸರ್ ಮಾಡೋಷ್ಟ್ರಲ್ಲಿ ಹೋಗ್ತದ, ಅದು ಟ್ರೈ ಮಾಡ್ತಿದ್ದೀನಿ. ನೋ, ಈಗ ಒಂದ್ ಕೆಲಸ ಮಾಡೋಣ, 30 ಸೆಕೆಂಡ್ಸ್ ಒಳಗಡೆ ನೀವು ಆನ್ಸರ್ ಮಾಡ್ಬೇಕು. ಒಂದ್ ಕೆಲಸ ಮಾಡೋಣ, ಈಗ 1 ನಿಮಿಷ ಹಾಗೆ ಪೋಲ್ ಮೈಕಲ್ ಇರಿ.
ಸುಮ್ನೆ ಒಂದು ಪೋಲ್ ಕೊಡ್ತೀನಿ, ಇವಾಗ ಆನ್ಸರ್ ಮಾಡಿ ನೋಡೋಣ. ಇದೇ ಕ್ವಶನ್ಗೆ ಆನ್ಸರ್ ಮಾಡಿ ಸುಮ್ನೆ. ಇಲ್ಲೂ 0 ಇದೆ ಅಂತ ಅನ್ಕೊಳ್ಳಿ, ಎಲ್ರು ಆನ್ಸರ್ ಮಾಡಿ, ಪರವಾಗಿಲ್ಲ. 0ನೇ ಆನ್ಸರ್, 0 ಅಂತಾನೆ ಟಚ್ ಮಾಡಿ ಎಲ್ರು ಕೂಡ. ಬರ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ. ಕ್ರಾಸ್ ಚೆಕ್ ಅಂದ್ರೆ ಈ ಪೋಲ್ ಸರಿಯಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ. ಓಕೆ ಮಕ್ಕಳೇ, ನಾನು ಸುಮ್ಮನೆ ಚೆಕ್ ಮಾಡಿದ್ದು. 59 ಮೆಂಬರ್ಸ್ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ಅಂದ್ರೆ ಇನ್ನು ಉಳಿದವರು ಶ್ರೀಯಾನ್ ತಪ್ಪು ಮಾಡಿದ್ರಲ್ಲ, ಇದ್ರೆ ಸುಮ್ಮನೆ ಚೆಕ್ ಮಾಡಕ್ಕೆ ಅಂತ ಮಾಡಿದ್ದ. ಓಕೆ, ಇವಾಗ್ಲೂ ಕೂಡ ಪ್ರೀತಮ್ ಮತ್ತೆ ಖುಷ್ವಂತ್ ಆನ್ಸರ್ ಮಾಡಿಲ್ಲ. ಶ್ರೀಶಾ ಬರ್ತಿದ್ಯಲ್ಲಮ್ಮ, ನೀವು ಮೋಸ್ಟ್ಲಿ ಲೇಟ್ ಮಾಡ್ತಿದ್ದೀರಾ ಅನ್ಸುತ್ತೆ ಅಷ್ಟೇನೆ. ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ನೀವು ಟೈಮ್ ತಗೊಂಡಿದ್ದೀರಾ. 30 ಸೆಕೆಂಡ್ಸ್ ಒಳಗಡೆ ಆನ್ಸರ್ ಮಾಡ್ಬೇಕು, ಅಲ್ಲಿ ಟೈಮ್ ಕೂಡ ತೋರಿಸ್ತಾ ಇರುತ್ತೆ ನಿಮಗೆ. ಓಕೆ, ಲೆಟ್ ಅಸ್ ಮುಂದಕ್ಕೆ ಹೋಗೋಣ ಇನ್ನೊಂದು ಸ್ವಲ್ಪ. ಸೊ ಹಾಗಾದ್ರೆ ಡಿವಿಷನ್, ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ ಏನು ಜಾಸ್ತಿ ಹೇಳೋದಿಲ್ಲ, ಸಿಂಪಲ್ ಆಗಿದೆ ಮಲ್ಟಿಪ್ಲಿಕೇಶನ್ ನಲ್ಲಿ. ಇನ್ನೊಂದು, ನಾವು ಯೂನಿಟ್ ಡಿಜಿಟ್ ಬಗ್ಗೆ ಈ ವೇದಿಕ್ ಮ್ಯಾಥ್ಸ್ ಮಾಡಿದಾಗ ನಾವು ಮತ್ತೆ ರಿಪೀಟ್ ಮಾಡ್ತೀವಿ. ಜುಲೈ 1ರಿಂದ ವೇದಿಕ್ ಮ್ಯಾಥ್ಸ್ ನ ಒಂದು 10 ಡೇಸ್. ಯಾರು ವರಿ ಮಾಡ್ಕೋಬೇಡಿ, ನಮಗೆ ಏನೇ ಗೊತ್ತಿಲ್ಲ ವೇದಿಕ್ ಮ್ಯಾಥ್ಸ್ ಅಂತ ಹೇಳಿ. ಈ ಬೇಸಿಕ್ ಆಪರೇಷನ್ ಅಲ್ಲೇ ಒಂದು ಕ್ವಶನ್ ಒಂದ್ಸಲ ಕೇಳಿದ್ರು. ನೀವ್ ಯಾರಾದ್ರೂ ಸೈನಿಕ್ ಸ್ಕೂಲ್ ಎಕ್ಸಾಮ್ಸ್ಗೆಲ್ಲ ತಗೊಂಡಿದ್ರೆ ಅವ್ರಿಗೊಂದು ಯೂನಿಟ್ ಡಿಜಿಟ್ ಅಂತ ಕ್ವಶನ್ ಕೇಳ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಮಲ್ಟಿಪಲ್ ಮಾಡಿ ಅದರಲ್ಲಿ ಯೂನಿಟ್ ಡಿಜಿಟ್ ಮಾತ್ರ ನಮಗೆ ಬೇಕು ಅಂತ. ಈ ಸಲ ಗೂಗಲ್ ಟೆಸ್ಟ್ ಅಲ್ಲೂ ಕೂಡ ಕ್ವಶನ್ ಕೊಟ್ಟಿದ್ವಿ. ಓಕೆ, ಈ ಇಲ್ಲೊಂದು ನಂಬರ್ ಇದೆ, ಎಲ್ಲವೂ 3 ಡಿಜಿಟ್ಸ್, ಎಲ್ಲವನ್ನು ಮಲ್ಟಿಪಲ್ ಮಾಡಬೇಕು. ಇಟ್ ಟೇಕ್ಸ್ ಸೋ ಮೆನಿ ಟೈಮ್. ಇಲ್ಲಿ ಯಾವುದು 0 ಇಲ್ಲ, ಆಯ್ತಾ? ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಲೇಬೇಕು ಇಲ್ಲಿ. ಸೊ ನಾವು ಇಲ್ಲಿ ಆನ್ಸರ್ ಕೇಳೋದಿಲ್ಲ ಇವಾಗ. ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ದ ಪ್ರಾಡಕ್ಟ್ ಅಂತ ಕೇಳ್ತೀವಿ. ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ದ ಪ್ರಾಡಕ್ಟ್. ಕನ್ನಡದಲ್ಲಿ ಬರ್ಕೊಳ್ಳಿ. ಈ ಸಂಖ್ಯೆಗಳ ಗುಣಲಬ್ಧದ ಸಂಖ್ಯೆ ಗುಣಲಬ್ಧದ ಬಿಡಿ ಸ್ಥಾನದ ಸಂಖ್ಯೆ ಅಷ್ಟೇ ಕೇಳಿದ್ವಿ. ಸೊ ಏನ್ ಮಾಡ್ಬೇಕು, ಬಿಡಿ ಸ್ಥಾನದ ಸಂಖ್ಯೆ ಕೇಳಿದಾಗ ಬರೀ ಬಿಡಿ ಸ್ಥಾನದಗಳನ್ನ ಮಾತ್ರ ಬರ್ಕೊಳ್ಬೇಕು, ರೈಟ್? ಸೊ ಇಲ್ಲಿ 6 ಇದೆ, 6 ಇದರಲ್ಲಿ ಬಿಡಿ ಸ್ಥಾನ ಯೂನಿಟ್ ಡಿಜಿಟ್ 6 ಇದೆ, ಮತ್ತೆ 6 ಮಲ್ಟಿಪಲ್ ಮಾಡ್ತೀನಿ. ಇಲ್ಲಿ ಮತ್ತೆ 6 ಇದೆ, 7 ಇದೆ, 7 ಮತ್ತೆ ಇಲ್ಲಿ 7 ಇದೆ, 7. ಸೊ ಇವಾಗ 6 ಮತ್ತೆ 6 ನ ಮಲ್ಟಿಪಲ್ ಮಾಡಿದ್ರೆ 36 ಬರುತ್ತೆ. 7 ಮತ್ತೆ 7 ನ ಮಲ್ಟಿಪಲ್ ಮಾಡಿದ್ರೆ 49 ಬರುತ್ತೆ. ಮತ್ತೆ ಯೂನಿಟ್ ಡಿಜಿಟ್ ತಗೋಣ, 6 ಮತ್ತೆ 9 ಇದೆ. 6 into 9 is 54. ಆದ್ರೆ 4 is the unit digit. ಅಂದ್ರೆ ಇದು ಕ್ಯಾಲ್ಕುಲೇಟರ್ ಅಲ್ಲಿ ಟೈಪ್ ಅಂದ್ರೆ ಲೆಕ್ಕ ಮಾಡಿ ನೋಡಿ, ಇದಕ್ಕೆ ಆನ್ಸರ್ ಬರುತ್ತೆ 4 ಇರ್ಲೇಬೇಕು, 100%. ರೈಟ್? ಅರ್ಥ ಆಗ್ತಿದೆ ಅಲ್ವಾ ಹೇಳೋದು? ಹಾಗಾದ್ರೆ ನಾವು ಇನ್ನೊಂದು ಕ್ವಶನ್ ಕೊಡ್ತೀವಿ, ನೋಡೋಣ ಯಾರು ಡಿಜಿಟ್ ನ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳಿ. ಯೂನಿಟ್ ಡಿಜಿಟ್, ಬರೀ ಯೂನಿಟ್ ಡಿಜಿಟ್. ಓಕೆ, ಈ ಪ್ರಾಡಕ್ಟ್ ಅಂದ್ರೆ ಈ ಲೆಕ್ಕದ ಪ್ರಾಡಕ್ಟ್ ಗುಣಲಬ್ಧದ ಬಿಡಿ ಸ್ಥಾನ ಯೂನಿಟ್ ಡಿಜಿಟ್ ಆಫ್ ದ ನಾವು ಇವಾಗ. ಸೊ ಸಾಲ್ವ್ ಮಾಡ್ತೀರಲ್ವಾ? ಆಪ್ಷನ್ ಎ 6, ಆಪ್ಷನ್ ಬಿ ಆಪ್ಷನ್ ಸಿ 4, ಆಪ್ಷನ್ ಡಿ 0. ಯೂನಿಟ್ ಡಿಜಿಟ್ ನ ಮಾತ್ರ ಬರ್ಕೊಂಡು ಮಲ್ಟಿಪಲ್ ಮಾಡಿ, ಈಸಿ ಆಗುತ್ತೆ. ಮಕ್ಕಳೇ, ನಾನು ಕ್ವಶನ್ ಬರಿಬೇಕಾದ್ರೆ ನೀವು ಸಾಲ್ವ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು.
ಇಲ್ಲಿ ಏನ್ ಹೇಳಿದ್ದಾರೆ, ಯೂನಿಟ್ ಡಿಜಿಟ್ ಕೇಳ್ತಾ ಇದ್ದಾರೆ, ಬಿಡಿ ಸ್ಥಾನ ಕೇಳ್ತಿದ್ದಾರೆ. ಹಾಗಾದ್ರೆ ಬಿಡಿ ಸ್ಥಾನದ ಸಂಖ್ಯೆಗಳನ್ನೆಲ್ಲ ಬರ್ಕೋಣ. ಇವೆಲ್ಲ ನಂಬರ್ ಬರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನಾನು ಇಷ್ಟೆಲ್ಲ ನಂಬರ್ ಬರ್ದಿದ್ದೀನಿ ಅಷ್ಟೇನೆ, ನೀವು ಇಷ್ಟು ಬರ್ಕೊಂಡ್ರೆ ಸಾಕು. ಸ್ವಲ್ಪ ಟೇಬಲ್ಸ್ ಬಾಯಿಗೆ ಬರ್ಬೇಕು ಫಾಸ್ಟ್ ಆಗಿ. The right answer is option C. 34 members have given the right answer. Diya, Parinita, Narendra, Benaka, Danvit, Vijay, Chinmay, Kushi, Shriyan, Ashika, Vedant, Tarika, Tashwin, Anvika. Okay. Kushal. Kushal hand raise. Kushal. Kushal SR. ಕುಶಾಲ್. ನಿಶಾಲ್ ಹೇಳ್ತೀನಪ್ಪ, ನಿಶಾಲ್ ಇದಕ್ಕೆ ಆನ್ಸರ್ ಹೇಳ್ತೀರಾ ಹೇಗ್ ಬಂತು ಅಂತ ಹೇಳಿ? ಆನ್ ಮಾಡ್ಕೊಳ್ಳಿ ಮೈಕ್. ಇವಾಗ ಆಫ್ ಆಯ್ತು. ಕುಶಾಲ್ ಹೇಳಿ, ಕುಶಾಲ್ ಟ್ರೈ ಮಾಡಿ. ಮೈಕ್ ಆನ್ ಮಾಡ್ಕೊಳ್ರಿ ಕುಶಾಲ್. ಓಕೆ ನೋಡಿ, 8. ಯಾಕೆ ನಾವು ಯೂನಿಟ್ ಡಿಜಿಟ್ ಬರ್ಕೊಂಡಿದ್ವಿ? ನಮಗೆ ಬೇಕಾಗಿರೋದು ಯೂನಿಟ್ ಡಿಜಿಟ್ ಮಾತ್ರ. ಹಾಗಾಗಿ ಯೂನಿಟ್ ಡಿಜಿಟ್ ನ ಮಲ್ಟಿಪಲ್ ಮಾಡ್ತೀವಿ. 24, 36. ನೋಡಿ, 8 3s are 24, 4 9s are 36. ಮತ್ತೆ ಇವೆರಡನ್ನು ಮಲ್ಟಿಪಲ್ ಮಾಡೋದು ಬೇಡ, ಮತ್ತೆ ಇದ್ರಲ್ಲಿ ಯೂನಿಟ್ ಡಿಜಿಟ್ ತಗೊಳ್ಳಿ. 4 ಮತ್ತೆ 6, 4 6 are 24. ಸೊ 4 is the unit digit. That's it. ಸೊ ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ, ಇದಕ್ಕಿಂತ ಡಿಫ್ರೆಂಟ್ ಆಗಿ ಬೇರೆ ಬೇರೆ ತರ ಕೇಳ್ತಾರೆ. ಸೊ ಅವಾಗ ನಾವು ಅದಕ್ಕೂ ಕೂಡ ರೆಡಿ ಆಗಬೇಕು. ಸೊ ಯಾವ ರೀತಿ ಇದು ಅರ್ಥ ಆಗಿ ಇನ್ನೊಂದು ಪೋಲ್ ಕೊಡ್ತೀನಿ, ಎಲ್ಲ ಇದ್ದೀರಾ ಮಕ್ಕಳೇ? ನಮಗೆ ಬೇಕಾಗಿರೋದು ಯೂನಿಟ್ ಡಿಜಿಟ್ ಪೂರ್ತಿ ಆನ್ಸರ್ ಅಲ್ಲ, ಬರೀ ಬಿಡಿ ಸ್ಥಾನದಲ್ಲಿ ಯಾವ ನಂಬರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲ್ ಆಗಿ ಮಾಡೋಣ. ಈಗ ಇಲ್ಲೊಂದು ಕ್ವಶನ್ ಕಾಣಿಸ್ತಿದೆ, ನಮಗೆ ಆನ್ಸರ್ ಯಾವ್ದೋ ಒಂದು ದೊಡ್ಡ ನಂಬರ್ ಬರುತ್ತೆ, ನಮಗೆ ಅದು ಬೇಕಾಗಿಲ್ಲ. ಬರೀ ಯೂನಿಟ್ ಡಿಜಿಟ್ ಬಿಡಿ ಸ್ಥಾನದಲ್ಲಿ ಯಾವ್ದು ಆನ್ಸರ್ ಬರುತ್ತೆ ಅಷ್ಟೇ ಬೇಕು. ಹಾಗಾಗಿ ನಾವು ಇಲ್ಲಿ ಯಾವ್ದಿದೆ ಬಿಡಿ ಸ್ಥಾನ ಅಥವಾ ಯೂನಿಟ್ ಡಿಜಿಟ್ ಅಲ್ಲಿ ಇಲ್ಲಿ ಯಾವ್ದಿದೆ ಎರಡನ್ನು ಮಲ್ಟಿಪಲ್ ಮಾಡಿ. 6 ಮತ್ತೆ 2 ನ ಮಲ್ಟಿಪಲ್ ಮಾಡಿದ್ರೆ 6 2s are 12. ಸೊ ಹಾಗಾದ್ರೆ 100% 2 ಬರುತ್ತೆ ಯೂನಿಟ್ ಡಿಜಿಟ್ ಅಲ್ಲಿ. ಇನ್ನೇನು ನೀವು ಮಾಡೋದೇ ಬೇಡ. ತನ್ವಿ ಏನೋ ಡೌಟ್ ಇದೆ ಅಂತ ಹೇಳು. ತನ್ವಿ ಏನ್ ಡೌಟ್? ಜೋರಾಗಿ ಹೇಳು. ಓಕೆ, ಹಾಗಾದ್ರೆ ನೀವೆಲ್ಲ ಸಾಲ್ವ್ ಮಾಡ್ತೀರಲ್ವಾ? ಇನ್ನೊಂದು ಕ್ವಶನ್ ಕೊಡ್ತೀನಿ. Okay, option A 9, option B 6, option C 1, option D 4. ಮಕ್ಕಳೇ ಅಂದಾಜಲ್ಲಿ ಮಾಡಬೇಡಿ, ಮಲ್ಟಿಪಲ್ ಮಾಡಿ ಆನ್ಸರ್ ಮಾಡಿ, ಆಯ್ತಾ? ಬರೀ ಯೂನಿಟ್ ಡಿಜಿಟ್ ಮಲ್ಟಿಪಲ್ ಮಾಡೋದು ಅಷ್ಟೇನೆ, ಅವಾಗ ಯೂನಿಟ್ ಡಿಜಿಟೇ ಸಿಗುತ್ತೆ. ಮತ್ತೆ 2 ನಂಬರ್ ಆದ ತಕ್ಷಣ ಅದ್ರ ಯೂನಿಟ್ ಡಿಜಿಟ್ ತಗೊಳ್ಳಿ, ಸಿಂಗಲ್ ಡಿಜಿಟ್ನೇ ತಗೊಳ್ತಾ ಹೋಗಿ. ಓಕೆ, ವೇದಾಂತ್, ಬೆನಕ, ಡಿಂಪನ, ಶ್ರಿಯಾನ್, ನರೇಂದ್ರ ಕರೆಕ್ಟ್ ಮಾಡಿದ್ರಿ, ರಾಜೀವ್ ಕರೆಕ್ಟ್ ಮಾಡಿದ್ರಿ, ತುಂಬಾ ಜನ ಕರೆಕ್ಟ್ ಮಾಡ್ತಿದ್ರ. 47 ಮೆಂಬರ್ಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ಮಕ್ಕಳೇ ನಾನು ಹೇಳಿದ್ದೀನಿ, ಇಲ್ಲಿ ಎಷ್ಟಾದ್ರೂ ದೊಡ್ಡ ನಂಬರ್ ಇರ್ಲಿ, ನಮಗ್ ಬೇಕಾಗಿರೋದು ಬರೀ ಯೂನಿಟ್ ಡಿಜಿಟ್ ಆಗಿರೋದ್ರಿಂದ ಇಲ್ಲಿ 7 ತಗೋಣ.
ಇಲ್ಲೂ ಕೂಡ ಯೂನಿಟ್ ಡಿಜಿಟ್ 7 ತಗೊಳ್ಳಿ, ಮಲ್ಟಿಪಲ್ ಮಾಡ್ತೀನಿ. ಇಲ್ಲಿ 6 ತಗೊಳ್ಳಿ, ಇಲ್ಲಿ 9 ತಗೊಳ್ಳೋಣ. ಸೊ 7 7s ಹೇಳಿದ ತಕ್ಷಣ ಬರ್ಬೇಕು ನಿಮಗೆ. 7 7s ಎಷ್ಟು? 49. 6 9s 54. ರೈಟ್. ಸೊ ಇಲ್ಲಿ ಮತ್ತೆ 9 ಇದೆ, ಇಲ್ಲಿ 4 ಇದೆ. ಮತ್ತೆ 9 ಮತ್ತೆ 4 ನ ಮಲ್ಟಿಪಲ್ ಮಾಡೋಣ. 9 4s 36. ಹಾಗಾದ್ರೆ ಯಾವ್ದು ಬಂತು ಆನ್ಸರು? 6. ಸೊ 6 ಇಸ್ ದ ಆನ್ಸರ್. ಓಕೆ, ಈ ತರ ಬಂದಾಗ ಬರೀ ಯೂನಿಟ್ ಡಿಜಿಟ್ ನಮಗೆ ಮಾಡ್ಲಿಕ್ಕೆ ಬರಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಕೇಳಿದ್ರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತಂದ್ರೆ ಸಮ್ ಟೈಮ್ಸ್ ಈ ತರ ಕೇಳ್ತಾರೆ. 381 ಪವರ್ 39 ಅಂತ ಹೇಳಿ. ಸೊ ನಾವು ಒಂದ್ಸಲ ಹೇಳ್ಕೊಟ್ಟಿದ್ದೀನಿ ವೇದಿಕ್ ಮ್ಯಾಥ್ಸ್ ಅಲ್ಲಿ, ಈ ತರ ಬಂದಾಗ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಏನಿದು, ಈ ತರ ನಂಬರೇ ನೀವು ನೋಡಿರೋದಿಲ್ಲ, ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು 4 ಸ್ಕ್ವೇರ್ ಅಂತ ನೀವು ನೋಡಿರ್ತೀರ. 4 ಸ್ಕ್ವೇರ್, 3 ಪವರ್ 4, 3 to the power of 4, 5 ಕ್ಯೂಬ್, 7 ಸ್ಕ್ವೇರ್. ಏನ್ ಹಿಂಗಂದ್ರೆ ಇಲ್ಲೇನೋ ಮೇಲ್ಗಡೆ ಚಿಕ್ಕದಾಗಿ 2 ನಂಬರ್ ಬರ್ದಿದ್ದಾರೆ. 4 ಅಷ್ಟೇ ಬರಿತೀವಿ ನಾವು. ಈ ತರ 42 ಅಂತ ಬರ್ದಿದೀವಿ. 4 ಬರ್ದ್ಬಿಟ್ಟು ಮೇಲ್ಗಡೆ ಈ ರೀತಿ ಯಾವಾಗ್ಲೂ ಬರ್ದಿಲ್ವಲ್ಲ ಅಂತ ನಿಮಗೆ ಅನ್ಸುತ್ತೆ. ಸೊ ಈ ರೀತಿ ಬರ್ದಿದೀವಿ ಅಂತಂದ್ರೆ ಇದನ್ನ ಬೇಸ್ ಅಂತೀವಿ, ಇದನ್ನ ಪವರ್ ಅಂತ ಕರಿತೀವಿ, ಅಥವಾ ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇದನ್ನ ಆಧಾರ ಸಂಖ್ಯೆ, ಇದನ್ನ ಘಾತಾಂಕ ಅಂತ ಕರಿತೀವಿ. ಅಂದ್ರೆ ಈ 4ನ್ನ ನಾವು 4 into 4 ಅಂತ 2 ಸಲ ಬರೆಯೋ ಬದಲಾಗಿ ಒಂದೇ ಸಲ ಬರ್ದ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ 2 ಹಾಕಿದ್ರೆ 4ನ್ನ 2 ಸಲ ಮಲ್ಟಿಪಲ್ ಮಾಡಿ ಅಂತ ಅರ್ಥ. ಅದೇ ತರ 3 to the power of 4 ಅಂದ್ರೆ 3 ಅನ್ನ 4 ಟೈಮ್ಸ್ ಬರ್ಕೊಳ್ಳಿ ಈ ತರ ಅಂತ ಅರ್ಥ. 3 3s 9, 9 3s 27, 27 3s ಈ ರೀತಿ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಇದು ನಮಗೆ 81 ಬರುತ್ತೆ ಆನ್ಸರ್. ರೈಟ್. 3 to the power of 4 ಅಂದ್ರೆ 81. ಹಾಗಾದ್ರೆ 5 ಕ್ಯೂಬ್ ಅಂದ್ರೆ 5 into 5 into 5 ಅಂತ ಅಂದ್ರೆ 5 ನ 3 ಸಲ ಮಲ್ಟಿಪಲ್ ಮಾಡಬೇಕು. 5 5s 25, 25 5s 125. ಸೊ 125 ಅಂತ ಬರೆಯೋ ಬದಲಾಗಿ ನಾವು 5 ಕ್ಯೂಬ್ ಅಂತಾನು ಕೂಡ ಬರೀಬಹುದು. 7 ಸ್ಕ್ವೇರ್ ಅಂದ್ರೆ 7 into 7 ಅಂತ. ಆಯ್ತಾ? ಹಾಗಾದ್ರೆ ಇಲ್ಲೊಂದು ನಂಬರ್ ಕಾಣಿಸ್ತಾ ಇದೆ ನಿಮಗೆ. 381 ನ 39 ಟೈಮ್ಸ್ ಬರ್ಕೋಬೇಕು ನಾವು. ಸೊ ಅಷ್ಟೆಲ್ಲ ಟೈಮ್ ಇರಲ್ಲ. ಅವ್ರು ಕೇಳಿರೋದು ಯೂನಿಟ್ ಡಿಜಿಟ್ ಆಫ್ ದಿಸ್ ನಂಬರ್ ಅಂತ ಕೇಳ್ತಾರೆ. ಸೊ ನಮಗೆ ಯೂನಿಟ್ ಡಿಜಿಟ್ ಮಾತ್ರ ಬೇಕು. ಯೂನಿಟ್ ಡಿಜಿಟ್ ಯಾವ್ದಿದೆ ಇಲ್ಲಿ? ಯೂನಿಟ್ ಡಿಜಿಟ್ 1 ಇದೆ. 1 ಅನ್ನ ನೀವು ಎಷ್ಟು ಸಲ ಮಲ್ಟಿಪಲ್ ಮಾಡಬೇಕು? 39 ಟೈಮ್ಸ್ ಮಲ್ಟಿಪಲ್ ಮಾಡಬೇಕು. ಸೊ 39 ಅಲ್ಲ, 39,000 ಟೈಮ್ ಮಲ್ಟಿಪಲ್ ಮಾಡಿದ್ರು ಯೂನಿಟ್ ಡಿಜಿಟ್ 1 ಆಗಿರುತ್ತೆ. ಯಾಕೆಂದ್ರೆ 1 into 1 into 1 ಅಂದ್ರೆ 1 1 1s 1, 1 1s 1, ಅಗೈನ್ 1 1 1 ಬರ್ತಾ ಹೋಗುತ್ತೆ. ಹಾಗಾದ್ರೆ ಇದರ ಆನ್ಸರ್, ಇದರ ಯೂನಿಟ್ ಡಿಜಿಟ್ ಏನಾಗಿರುತ್ತೆ? 1 ಆಗಿರುತ್ತೆ. ಈ ನಂಬರ್ಸ್ ಯಾವ್ದಾದ್ರೂ ಆಗಿರ್ಲಿ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಆಯ್ತಾ? ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ಈ ರೀತಿ ಇದ್ರೆ 370 ಪವರ್ 36 ಟೈಮ್ಸ್ ಅಂತ ಇದೆ. ಇವಾಗ್ಲೂ ಅಷ್ಟೇನೆ, 0ನ 0 ಇಂದನೇ ಮಲ್ಟಿಪಲ್ ಮಾಡಿದ್ರೆ ಮಕ್ಕಳೇ ಇದು ಆನ್ಸರ್ ಅಲ್ಲ ನಾನು ಹೇಳ್ತಿರೋದು, ಬರೀ ಯೂನಿಟ್ ಡಿಜಿಟ್. ಮತ್ತೆ ಹೇಳ್ತಾ ಇದೀನಿ, ಅಂದ್ರೆ ಬಿಡಿ ಸ್ಥಾನದ ಸಂಖ್ಯೆ. ಇದನ್ನ ನಾವು ಮಲ್ಟಿಪಲ್ ಮಾಡಬೇಕು ಅಂದ್ರೆ 370 into 370 into ಈ ರೀತಿ 36 ಬರ್ಕೊಂಡು ಮಲ್ಟಿಪಲ್ ಮಾಡಬೇಕು. ಇಟ್ ಟೇಕ್ಸ್ ಹೋಲ್ ಡೇ. ಬಟ್ ನಮಗ್ ಬೇಕಾಗಿರೋದು ಓನ್ಲಿ ಯೂನಿಟ್ ಡಿಜಿಟ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಬರೀ 0ನ ಎಷ್ಟು ಸಲ ಅಲ್ಲ 1000 ಟೈಮ್ ಬರೆದ್ರು ಕೂಡ 0ನೇ ಬರೋದ್ರಿಂದ ಇದರ ಯೂನಿಟ್ ಡಿಜಿಟ್ 0 ಅಂತ ಹೇಳ್ಬಹುದು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ 1 ಇದ್ರೆ ಈ ರೀತಿ ಕೇಳಿದಾಗ 1 ಇದ್ರೆ ಅದರ ಸ್ಕ್ವೇರ್ ಏನೇ ಇದ್ರೂ ಕೂಡ 1ನೇ. 0 ಇದ್ರೆ ಅದರ ಯೂನಿಟ್ ಡಿಜಿಟ್ 0ನೇ. 6 ಇದ್ದಾಗ್ಲೂ ಅಷ್ಟೇನೆ. ನೋಡಿ, ಈ ರೀತಿ ಒಂದು ದೊಡ್ಡ ನಂಬರ್ ಇದೆ ಅನ್ಕೋಣ. ಇದನ್ನ ಅವರು ಒಂದು 30 ಟೈಮ್ಸ್ ಮಲ್ಟಿಪಲ್ ಮಾಡ್ಲಿಕ್ಕೆ ಹೇಳ್ತಾರೆ. 30 ಟೈಮ್ಸ್. ಸೊ ಇಲ್ಲಿ 6 ಇರೋದ್ರಿಂದ 6 into 6 into 6 ಅಂತ ನೀವು 30 ಟೈಮ್ಸ್ ಅಲ್ಲ 300 ಟೈಮ್ಸ್ ಕೊಂಡ್ರು ಕೂಡ ಅಗೈನ್ 6 ಬರುತ್ತೆ. ನೋಡಿ, 6 6 36, 6 6 36, ಮತ್ತೆ 6 6 ತೋಡಿ 6 ಬರ್ತಾ ಹೋಗುತ್ತೆ. ಹಾಗಾಗಿ 6 ಇಸ್ ದ ಆನ್ಸರ್. ರೈಟ್.
ಹಾಗಾದ್ರೆ ಬೇರೆ ಬೇರೆ ನಂಬರ್ ಬಂದ್ರೆ ಅದೇ ನಂಬರ್ ಬರುತ್ತಾ? ನೋ, ಬೇರೆ ಬೇರೆ ಬಂದ್ರೆ ಬೇರೆ ಬೇರೆ ನಂಬರ್ಸ್ ಬರುತ್ತೆ. ಅದನ್ನ ನಾಳೆ ನಾವು ಡಿಸ್ಕಸ್ ಮಾಡೋಣ. ಈ ಬೇಸಿಕ್ ಆಪರೇಷನ್ ಅಂಡ್ ಹೋಲ್ ನಂಬರ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದನ್ನ ಹೇಗೆ ನಾವು ಶಾರ್ಟ್ ಕಟ್ ಆಗಿ ಯೂಸ್ ಮಾಡಬಹುದು. ನೋಡಿ 5 ಬಂದ್ರೆ ಮಾತ್ರ 5 ಬರುತ್ತೆ. 1, 0, 6 ಮತ್ತೆ 5ಗೆ ಅದೇ ನಂಬರ್ ಬರ್ತಾ ಹೋಗುತ್ತೆ. ಯಾವಾಗ? ಫಾರ್ ಎಕ್ಸಾಂಪಲ್ ಈ ತರ ಒಂದು ನಂಬರ್ ಕೊಟ್ಟಿದ್ದಾರೆ, 5535 ನ ನಾವು 12 ಟೈಮ್ಸ್ ಬರ್ಕೋಬೇಕಾಗುತ್ತೆ. ಆದ್ರೆ ಇಲ್ಲಿ ಯೂನಿಟ್ ಡಿಜಿಟ್ ಮಾತ್ರ ಕೇಳಿದ್ರೆ 5 × 5 × 5 ಅಂತ ನೀವು 100 ಟೈಮ್ಸ್ ಬರೆದ್ರು ಕೂಡ ಅದರ ಯೂನಿಟ್ ಡಿಜಿಟ್ 5 ಬರುತ್ತೆ. ಹಾಗಾಗಿ 1, 0, 6 ಮತ್ತೆ 5ಗೆ ಯೂನಿಟ್ ಡಿಜಿಟ್ 5 ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅದರ ಪವರ್ ಬಂದಾಗ ಪವರ್ ಬಂದಾಗ. ಓಕೆ, ಇನ್ನ ಬೇರೆ ಬೇರೆ ನಂಬರ್ಗೆ ಬೇರೆ ಬೇರೆ ತರ ಬರುತ್ತೆ. ಅದನ್ನ ನಾವು ನಿಮಗೆ ಹೇಳ್ಕೊಡ್ತೀನಿ. 7 ಬಂದಾಗ ಹೇಗ್ ಮಾಡ್ಕೋಬೇಕು, 8 ಬಂದಾಗ ಹೇಗ್ ಮಾಡ್ಕೋಬೇಕು ಅಂತ ಹೇಳಿ, ಆಯ್ತಾ? 4 ಬಂದಾಗ ಯಾವ ರೀತಿ ಮಾಡಬೇಕು, 4 ಬಂದಾಗ, ರೈಟ್? ಓಕೆ, ಏನಾದ್ರೂ ಕ್ವಶನ್ ಸರ್ ನಮಗೆ ಇದು ಅರ್ಥ ಆಗ್ಲಿಲ್ಲ ಅಂತ ಇದ್ರೆ ಒಂದು ಪೋಲ್ ಕೊಟ್ಬಿಡ್ತೀನಿ. ಇವಾಗ ಇದ್ರ ಯೂನಿಟ್ ಡಿಜಿಟ್ ನ ನೀವು ಹೇಳಿ ನೋಡೋಣ. ಓಕೆ, 356 ಪವರ್ 39 ಇಂಟು 181 ಪವರ್ 36. ಓಕೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ. ಮಕ್ಕಳೇ ಬುದ್ಧಿವಂತರು ನೀವೆಲ್ಲರೂ ಕೂಡ ಅಂತ ಅನ್ಕೊಂಡು ನಾನು ಆನ್ಸರ್ ಕೊಡ್ತಾ ಇದ್ದೀನಿ. 1690. ಇದರ ಯೂನಿಟ್ ಡಿಜಿಟ್ ನ ಮಾಡ್ಕೊಳ್ಳಿ, ಇದರ ಯೂನಿಟ್ ಡಿಜಿಟ್ ನ ಕಂಡಿಡ್ಕೊಳ್ಳಿ, ಎರಡನ್ನು ಮಲ್ಟಿಪಲ್ ಮಾಡಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ಫಾಸ್ಟ್ ಆಗಿ. ನೋಡಿದ ತಕ್ಷಣ ಹೇಳ್ಬೋದು, ವಿತೌಟ್ ಮೇಕಿಂಗ್ ಎನಿ ಆಪರೇಷನ್. ನಾವ್ ಇದುವರೆಗೂ ಹೇಳ್ಕೊಟ್ಟಿರೋದು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂದ್ರೆ ಏನೂ ಮಾಡದೇನೆ ಆರಾಮಾಗಿ ಹೇಳ್ಬಹುದು. ಟು 65 ಮೆಂಬರ್ಸ್ ಆನ್ಸರ್ ಮಾಡಿದ್ರಿ. ಹಾಗಾದ್ರೆ ನನಗೂ ಖುಷಿ ಇದೆ. ನೋಡೋಣ ಯಾರೆಲ್ಲ ಆನ್ಸರ್ ಮಾಡಿದಿರ. ದಿಯಾ ಕರೆಕ್ಟ್. ಓಕೆ, ಪರವಾಗಿಲ್ಲ ಮಕ್ಕಳೇ, 52 ಮೆಂಬರ್ಸ್ ಕರೆಕ್ಟ್ ಮಾಡಿದ್ದೀರಾ. ನೋಡಿ, ಇದರ ಯೂನಿಟ್ ಡಿಜಿಟ್ 6 ಆಗಿರುತ್ತೆ, ಯಾಕೆಂದ್ರೆ 6 ಇರೋದ್ರಿಂದ. ಇದರ ಯೂನಿಟ್ ಡಿಜಿಟ್ 1 ಆಗಿರುತ್ತೆ, ಯಾಕೆಂದ್ರೆ ಇಲ್ಲಿ 1 ಆಗಿರೋದ್ರಿಂದ. ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ 6 ಆಗಿರುತ್ತೆ ಅಷ್ಟೇನೆ. ಸೊ 6 ಇಸ್ ದ ಆನ್ಸರ್, ರೈಟ್? ನೆಕ್ಸ್ಟ್ ಇದೇ ತರದ್ ಇನ್ನೊಂದು ಮಾಡೋಣ, ಪೋಲ್ ಕೊಡ್ತೀನಿ. 45 ಪವರ್ 33 ಟೈಮ್ಸ್ ಇಂಟು 36 ಪವರ್ 45 ಟೈಮ್ಸ್. ಸ್ವಲ್ಪ ಚೇಂಜು ಇಲ್ಲಿ 45, ಸಾರಿ, ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಕ್ವಶನ್ ಅಲ್ಲಿ. ಇಲ್ಲಿ 45 ಬೇಡ, 7 ಟೈಮ್ಸ್. ಓಕೆ, ಆಪ್ಷನ್ ಎ 5, ಆಪ್ಷನ್ ಬಿ 2, ಆಪ್ಷನ್ ಸಿ 6, ಆಪ್ಷನ್ ಡಿ 0. ಯೂನಿಟ್ ಡಿಜಿಟ್ ಆಫ್ ದಿಸ್ ಪ್ರಾಡಕ್ಟ್. ಸೊ ಇಲ್ಲಿ ಬ್ರಾಕೆಟ್ ಇರ್ಲಿ ಇಲ್ಲದೆ ಹೋಗ್ಲಿ, ಅದರ ಅರ್ಥ ನಿಮಗೆ ಗೊತ್ತಾಗುತ್ತೆ. ಇದನ್ನ 45ನ 33 ಟೈಮ್ಸ್ ಮಲ್ಟಿಪಲ್ ಮಾಡ್ಕೋಬೇಕು, ಇದನ್ನ 7 ಟೈಮ್ಸ್ ಮಲ್ಟಿಪಲ್ ಮಾಡ್ಕೋಬೇಕು. ಸೊ ಅದರಲ್ಲಿ ಬಂದಿರುವಂತಹ ಆನ್ಸರ್ನ ಮತ್ತೆ ಮಲ್ಟಿಪಲ್ ಮಾಡಬೇಕು, ಯೂನಿಟ್ ಡಿಜಿಟ್ ಬೇಕು ನಮಗೆ ಅಷ್ಟೇ. ಓಕೆ, ಆರಾಧ್ಯ ಕರೆಕ್ಟ್, ಪರವಾಗಿಲ್ಲ. 45 ಮೆಂಬರ್ಸ್ ಕರೆಕ್ಟ್ ಮಾಡಿದ್ದೀರಾ. ಧನ್ವಿತ್ ತಪ್ಪು ಮಾಡಿದ್ರಿ. ನೋಡಿ, ಇಲ್ಲಿ ನಮಗೆ 5ನ 100 ಅಲ್ಲ 33 ಅಲ್ಲ, ಎಷ್ಟೇ ಟೈಮ್ 5 ಅಂತ ಬರ್ಕೊಂಡ್ರು 5 ಬರುತ್ತೆ ಅಂತ ಗೊತ್ತು. ಸೊ ಇದ್ರದ್ದು 5, ಇದ್ರದ್ದು 6 ಇರೋದ್ರಿಂದ ಎಷ್ಟು ಸಲ 6 ಅಂತ ಬರ್ಕೊಂಡ್ರು 6 ಬರುತ್ತೆ. ಸೊ ಇವಾಗ ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ 30 ಬರುತ್ತೆ, ಅಂದ್ರೆ 0.
ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೈಟ್. ಓಕೆ ಮಕ್ಕಳೇ, ಎಲ್ರಿಗೂ ಬಾಯ್. ನಾಳೆ ಮತ್ತೆ ಸೇಮ್ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಬೇರೆ ನಂಬರ್ಸ್ನ ಹೇಳ್ಕೊಡ್ತೀನಿ, ಪರವಾಗಿಲ್ಲ. ಅದು ನಿಮಗೆ ಓದೋ ಇಲ್ಲದೆ ಇರ್ಬೋದು, ಬಟ್ ನಿಮ್ಮ ಬುದ್ಧಿ ಸ್ವಲ್ಪ ಚುರುಕಾಗುತ್ತೆ. ಹಾಗಾಗಿ ಡಿವಿಷನ್ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ತೀವಿ ನಾವು. ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ಮೇಲೆ ತುಂಬಾ ಕ್ವಶನ್ಸ್ ಮತ್ತೆ ನಿಮಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ, ಅವನ್ನು ಕೂಡ ಸಾಲ್ವ್ ಮಾಡ್ತೀವಿ. ಎಲ್ರಿಗೂ ಬಾಯ್. ನಾಳೆ ಮತ್ತೆ ಸೇಮ್ 6:30 ಜಾಯಿನ್ ಆಗೋಣ. ಏನಾದ್ರೂ ಕ್ವಶನ್ ಇದೆ ಯಾರಿಗಾದ್ರೂ? ಕ್ವಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ನಿಶಾಲ್ ನೋಡು, ಮೈಕ್ ಆನ್ ಮಾಡ್ಕೊ, ಟ್ರೈ ಮಾಡು. ಶಾಂತ್ ಕುಮಾರ್ ಮೈಕ್ ಆನ್ ಮಾಡ್ಕೊ ನೋಡೋಣ. ಶಾಂತ್ ಕುಮಾರ್, ಶಾಂತ್ ಕುಮಾರ್ ಗೋ ಹ್ಯಾಡ್. ಸರ್ ಆಗ್ತಿದ್ಯಾ ಶಾಂತ್ ಕುಮಾರ್? ಸರ್ ಅದು ಅರ್ಥ ಆಗ್ಲಿಲ್ಲ. ಅದು ಯಾವುದು? ಸರ್ ಇದಲ್ಲ, ಇದು ಇದೇನಾ? ಸರ್ ಇದಲ್ಲ ಮತ್ತೆ ಸರ್, ಅದು ಗೋತಾ ಅದು ಇದು ಅದು ಅನ್ಬಾರ್ದು ಕಣೋ. ಆ ಕ್ವಶನ್ ನ ಬರ್ದಿಟ್ಕೊಬೇಕು. ಆ ಕ್ವಶನ್ ನನಗೆ ಕಳಿಸ್ಬೇಕು, ಅಥವಾ ಆ ಕ್ವಶನ್ ನಂಬರ್ ಹೇಳ್ಬೇಕು. ಅವಾಗ ನಮಗೆ ಗೊತ್ತಾಗುತ್ತೆ. ಓಕೆ, ಜಸ್ವಂತ್ ಹೇಳು, ಏನ್ ಡೌಟ್ ಜಸ್ವಂತ್? ಯಾವ ಕ್ವಶನ್ ಕೊಟ್ಟಿಲ್ಲ ಹೇಳಪ್ಪ. ಸರ್, ಹೋಮ್ವರ್ಕ್ ಕೊಟ್ಟಿಲ್ಲ. ಹೋಮ್ವರ್ಕ್ ಕೊಟ್ಟಿಲ್ಲ ಇವತ್ತು. ಅದೇ ಸ್ವಲ್ಪ ನಾನು ಆಮೇಲೆ ಕಳಿಸ್ತೀನಿ, ಆಯ್ತಾ? ಕಳಿಸ್ತೀನಿ ಆಮೇಲೆ. ಸನ್ನಿಧಿ, ಹೋಮ್ವರ್ಕ್ ಆಯ್ತು. ಹೋಮ್ವರ್ಕ್ ಬಿಟ್ಟು ಬೇರೆ ಏನಾದ್ರು ಡೌಟ್ ಇದೆಯಾ? ಓಕೆ, ನಿಮ್ಮ ಡೌಟ್ ನ ನಮಗೆ ಸ್ವಲ್ಪ ಪೋಸ್ಟ್ ಮಾಡಿ, ಅಂದ್ರೆ ಮೀನ್ಸ್ ಶೇರ್ ಮಾಡಿ. ಹೇಳು ವಿರಾಟ್, ಏನಾದ್ರು ಡೌಟ್ ಇದ್ರೆ. ವಿರಾಟ್ ಗೋ ಆನ್, ಹೇಳಿ. ಸರ್, ಈ ಕ್ವಶನ್ ಹಾಕಿದಿರಲ್ಲ ಈ ಪೇಜ್ ಮೇಲೆ, ಇದು ಗೊತ್ತಾಗ್ತಿಲ್ಲ. 45/36. ಈಗ ಇದು ಗೊತ್ತಾಯ್ತಾ? ಹೋಗ್ಲಿ, ಬರೀ ಮಾತ್ರ ಇದನ್ ಮಾತ್ರ ನೋಡಿ. 40 ಇಲ್ಲಿ 5 ಇದೆ ಯೂನಿಟ್ ಡಿಜಿಟ್ ಅಲ್ಲಿ, ಅಂದ್ರೆ ನೀವು 33 ಅಲ್ಲ, ಎಷ್ಟೇ ಟೈಮ್ ಮಲ್ಟಿಪಲ್ ಮಾಡಿದ್ರು 5 ನ 5 ಬರ್ತಾ ಹೋಗುತ್ತೆ. ಯಾಕೆಂದ್ರೆ 5 5 25, ಇಲ್ಲಿ 5 ಬರುತ್ತೆ. ಮತ್ತೆ 5 ಇಂದ ಮಲ್ಟಿಪಲ್ ಮಾಡಿದ್ರೆ 25. ಸೊ ಯೂನಿಟ್ ಡಿಜಿಟ್ 5 ಬರುತ್ತೆ. ಸೊ ಯೂನಿಟ್ ಡಿಜಿಟ್ ಅಲ್ಲಿ 5 ಇದ್ರೆ ಅದನ್ನ ಪವರ್ ಎಷ್ಟು ಸಲ ಮಾಡಿದ್ರು ಕೂಡ 5 ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಈಗ ಅದು ನನ್ಗೆ ಏನ್ ಡೌಟ್ ಇತ್ತು. ಅಲ್ಲ, ಫುಲ್ ಕಂಟಿನ್ಯೂ ಮಾಡ್ತೀನಿ, ಕೇಳ್ಬಿಡು. ಫುಲ್ 6 ಇದೆ ಅಲ್ವಾ? 6 × 6 × 6 × 6 ಅಂತ 7 ಟೈಮ್ ಬರ್ಕೊಂಡ್ರು ಕೂಡ ಮತ್ತೆ 36. 6 6 36, ಮತ್ತೆ ಇಲ್ಲೂ 6 ಇಲ್ಲೂ 6, ಮತ್ತೆ 36 ಅಂದ್ರೆ 6 ಬರುತ್ತೆ. ಅಂದ್ರೆ ಈ ಪ್ರಾಬ್ಲಮ್ಗೆ 5 ಬಂತು, ಈ ಪ್ರಾಬ್ಲಮ್ಗೆ 6 ಬಂತು. ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ 30 ಬರುತ್ತೆ. ಅವಾಗ ಅದರ ಯೂನಿಟ್ ಡಿಜಿಟ್ 0 ಆಗುತ್ತೆ. ಏನ್ ಡೌಟ್ ಕೇಳಿ ಸರ್? ಅದು ಈಗ ಗೊತ್ತಾಯ್ತು ಸರ್. ಅದು ನಾನು 5 × 6 30 ಬರುತ್ತಲ್ಲ, 0 ಹೆಂಗೆ ಅಂತ ಅನ್ಕೊಂಡಿದ್ದೆ. ಈಗ ಗೊತ್ತಾಯ್ತು. 5 × 6 30ನೇ, ಅದರ ಯೂನಿಟ್ ಡಿಜಿಟ್ ಮಾತ್ರ ಕೇಳಿ, ಹಾಗಾಗಿ 0. ನಮಗ್ ಬೇಕಾಗಿರೋದು ಫುಲ್ ಆನ್ಸರ್ ಅಲ್ಲ, ಬರೀ ಯೂನಿಟ್ ಡಿಜಿಟ್. ಯೂನಿಟ್ ಡಿಜಿಟ್ ಅಂದ್ರೆ ಬರೀ ಯೂನಿಟ್ ಬಿಡಿಸ್ತಾನ ಅಷ್ಟೇ ಮಾಡ್ತೀವಲ್ವಾ, ಹಾಗಾಗಿ. ಓಕೆ, ನಿಮ್ಮ ಕ್ವಶನ್ಸ್ ಮಾನ್ವಿ ನೀವು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ. ಬೇರೆ ವೇದಿಕ್, ಯುವ, ತಿಲಕ್, ಯಾರೆಲ್ಲ ನೀವು ಇದ್ದೀರಾ, ವೇದಾಂತ್, ಎಲ್ರು ನಿಮ್ಮ ಕ್ವಶನ್ಸ್ ಏನಾದ್ರು ಇದ್ರೆ ನಮಗೆ ಒಂಚೂರು ಮೆಸೇಜ್ ಮಾಡಿ ಸಾಕು. ಬಾಯ್, ಎಲ್ರಿಗೂ ಬಾಯ್. ಮತ್ತೆ ನಾಳೆ ಸೇಮ್ 6:30 ಜಾಯಿನ್ ಆಗೋಣ.